ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲಸಿದ್ದ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜಹೀರಾಬಾದ್ ಕಡೆಯಿಂದ ನಡೆಸ್ತಕ್ಕಂಥ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಕಾರ್ಯಕ್ರಮದ 19ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ನಿನ್ನೆ ದಿನ ಲಿಂಗಾಯತ ಧರ್ಮದ ಷಟ್ಸೂತ್ರಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ನಮ್ಮ ಧರ್ಮಗುರು ಯಾರು? ಬಸವಣ್ಣ. ನಮ್ಮ ಧರ್ಮದ ಗ್ರಂಥ ವಚನ ಸಾಹಿತ್ಯ. ನಮ್ಮ ಧರ್ಮಲಾಂಛನ ಇಷ್ಟಲಿಂಗ, ವಿಶ್ವಾತ್ಮನ ಕುರುವಾದ ಇಷ್ಟಲಿಂಗ. ಧರ್ಮಧ್ವಜ ಬಸವ ಧ್ವಜ. ಆಮೇಲೆ ಧರ್ಮಕ್ಷೇತ್ರ ಕೂಡಲ ಸಂಗಮ. ಧರ್ಮದ ಧ್ಯೇಯ ಕಲ್ಯಾಣ ರಾಜ್ಯ ನಿರ್ಮಾಣ. ಇವುಗಳನ್ನು ಯಾವಾಗಲೂ ನೆನಪಿಟ್ಕೊಂಡಿರ್ಬೇಕು. ನೀವಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಂದ ಸಣ್ಣವರಿಂದನೂ ಅವುಗಳನ್ನು ಕಲಿಸ್ಬೇಕು. ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳು, ಷಟ್ಸೂತ್ರಗಳು. ಇವತ್ತಿನ ದಿನ ಶರಣರು ಕಾಯಕ ಎಷ್ಟು ಮಹತ್ವವನ್ನು ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನೋಡೋಣ. ಕಾಯಕ ಅಂತ ಶಬ್ದ ಬಂದಿದ್ದೇ ಬಸವಾದಿ ಪ್ರಮತ್ತರಿಂದ 12ನೇ ಶತಮಾನದಲ್ಲಿ. ನಾವೆಲ್ಲ ಮೊದಲದಕ್ಕೆ ಉದ್ಯೋಗ, ಕೆಲಸ, ವೃತ್ತಿ, ನೌಕರಿ, ದಗದ ಇಂಥ ಶಬ್ದಗಳನ್ನು ಕರಿತಿದ್ವಿ. ಇವೆಲ್ಲಕ್ಕಿಂತ ಒಂದು ವಿಶೇಷವಾಗಿರ್ತಕ್ಕಂಥ ಪದ, ಅದು ಶರಣರು ಕೊಟ್ಟಂಥ ಒಂದು ಪಾರಿಭಾಷಿಕ ಶಬ್ದ ಯಾವುದು ಅಂದರೆ ಕಾಯಕ. ಕಾಯ ಪ್ಲಸ್ ಕಾ. ಕಾಯ ಅಂದರೆ ಶರೀರ, ಕಾಯ ಅಂದರೆ ಶರೀರ. ಕ ಪ್ಲಸ್ ಕ ಅಂದರೆ ಬ್ರಹ್ಮ, ಜೀವ ತುಂಬುವುದು ಅನ್ನುವಂಥ ಅರ್ಥಗಳನ್ನು ಕೊಡ್ತದೆ. ದುಡಿಯುವಂಥ ವರ್ಗಕ್ಕೆ ಜೀವ ತುಂಬುದವರು ಯಾರು ಅಂದರೆ 12ನೇ ಶತಮಾನದಲ್ಲಿ ಶರಣರು, ಬಸವಾದಿ ಪ್ರಬಂಧರು. ಉದ್ಯೋಗವು ದೇವನೊಲಿಸುವ ಸಾಧನ ಅಂತೇಳಿ ದುಡಿಮೆಗೆ ದೈವತ್ವ ತಂದು ಕೊಟ್ಟಂಥ ಶರಣರು ಯಾರು ಅಂದರೆ ಅದು 12ನೇ ಶತಮಾನ. ದುಡಿಯುವಂಥ ವರ್ಗವನ್ನು ಅತ್ಯಂತ ನಿಕೃಷ್ಟವಾಗಿ ಕಂಡಂಥ ಕಾಲ ಅದು. ಮೇಲ್ಜಾತಿಯವರ ಸೇವೆ ಮಾಡಲಿಕ್ಕೆ ಹುಟ್ಟಿರೋದು ಇವರು. ಶೂದ್ರರು, ಅಸ್ಪೃಶ್ಯರು. ಅವರು ದುಡಿಯೋದೇ ಅವರ ಜನ್ಮಸಿದ್ಧ ಹಕ್ಕು, ಅದನ್ನು ಅವರು ದುಡಿಲೇಬೇಕು ಅಂಥೇಳಿ. ಆಮೇಲೆ ದುಡಿಯೋ ವರ್ಗವನ್ನಂತೂ ನಾಯಿ ಬೆಕ್ಕುಗಳಿಗಿಂತ ಕೀಳಾಗಿ ಕಂಡಿದ್ರು. ಅವ್ರ ಮನೆ ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿ ಕಂಡಿದ್ರು. ಸಮಾಜ ಹೆಂಗಿದೆ ಅಂತೇಳಿದರೆ, ನಾ ಹೇಳಿದ್ನಲ್ಲ, ನಮ್ಮನೆ ನಾವು ನಾಯಿ, ಹಂದಿ ಇದರಲ್ಲೆಲ್ಲ ದಶಾವತಾರಗಳಲ್ಲಿ ದೇವರ ಅವತಾರ ಕಂಡೀವಿ. ನಾವು ಹಂದಿಯಲ್ಲಿ ದೇವರ ಅವತಾರ ಕಂಡೀವಿ, ನಾಯಿ, ಮೀನು, ಮೊಸಳೆ, ತಿಮಿಂಗಲ ಎಲ್ಲದರಲ್ಲೂ ದೇವರ ಅವತಾರ ಕಂಡೀವಿ. ಆದರೆ ಮನುಷ್ಯರನ್ನು ಮನುಷ್ಯರಂತೆ ಕಾಣಲಿಲ್ಲ, ಮನುಷ್ಯತ್ವದಿಂದನೇ ನೋಡಲಿಲ್ಲ. ಶೂದ್ರ ಅಸ್ಪೃಶ್ಯರ ಸಾವಿಗೆ ಬೆಲೆನೇ ಇರಲಿಲ್ಲ. ಅವರನ್ನು ಹೇಗೆ ದುಡಿಸ್ಕೋತಿದ್ರು ಅಂತೇಳಿದರೆ, ದುಡಿಮೆಯು ದೇವನೊಲಿಸುವ ಸಾಧನ ಅಂಥೇಳಿ ದುಡಿಮೆಗೆ ದೈವತ್ವವನ್ನು ತಂದುಕೊಟ್ಟಂಥ ಕಾಲ ಯಾವುದು ಅಂತೇಳಿದರೆ 12ನೇ ಶತಮಾನ. ಕಾಯಕ ಮಾಡೋದು, ದುಡಿಯೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಷ್ಟೇ ಅಲ್ಲ, ಆತ್ಮೋದ್ಧಾರಕ್ಕಾಗಿಯೂ ದುಡಿಮೆ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಶರಣರು ಸಾರಿದ್ರು. ಕೆಲವರೆಲ್ಲ ನೋಡ್ತೀವಿ ನಾವು ಇತ್ತೀಚೆಗೆ, ಬೇರೆ ಬೇರೆ ಜಾತಿಯವರಿಗೆ ಒಂದಿಷ್ಟು ಸಮಾನತೆ ಕೊಟ್ಟು, ಅವಕಾಶ ಕೊಟ್ಟು ಕೆಲವರು ಸೇರಿಸ್ಕೊಂಡ್ರು ಕೂಡ ಅವರು ಮೊದಲು ಮಾಡುವಂಥ ವೃತ್ತಿಯನ್ನು ಬಿಡಿಸ್ಬಿಟ್ರು ಅವರಿಂದ. ಈ ನಾಮದೇವರ ಕಾಲಕ್ಕೆ ಕೆಲವರೆಲ್ಲ ಬಂದು ಬೇರೆ ಬೇರೆ ಕಾಸ್ಟವರು ಕೂಡ ಬಂದು ಸೇರಿಕೊಳ್ತಾರೆ, ಇವರ ಒಂದು ಪಂಥವನ್ನು ಸೇರಿಕೊಳ್ತಾರೆ. ಆದರೆ ಅವರು ದುಡಿಯೋ ಕಾಯಕಗಳೇನು ಮೊದಲು ಮಾಡ್ತಿದ್ರೆ ಅವುಗಳನ್ನು ಬಿಟ್ಟು ಸುಮ್ಮನೆ ಭಜನೆ ಮಾಡ್ತಾ ಕೂತು ಬಿಡ್ತಾರೆ. ಅದನ್ನು ಶರಣರೇ ಹೇಳಲಿಲ್ಲ. ವ್ರತ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದು.
ಕೃತ್ಯ ಕಾಯಕವಿಲ್ಲದವನು ಭಕ್ತನೇ ಅಲ್ಲ ಅಂತಾರೆ. ನಿತ್ಯ ಕಾಯಕ ಇಲ್ಲದೆ ಇದ್ದರೆ ಅವನು ಭಕ್ತನಲ್ಲ. ಕೃತ್ಯ ಕಾಯಕವಿಲ್ಲದವನು ಭಕ್ತನಲ್ಲ, ಸತ್ಯಶುದ್ಧವಲ್ಲದದು ಕಾಯಕವಲ್ಲ. ಶರಣರು ಯಾವುದಕ್ಕೆ ಕಾಯಕ ಅಂತ ಕರೆದರೆ ಅಂದರೆ, ನಾವು ಮಾಡುವಂಥ ಉದ್ಯೋಗ, ನೀವು ಮಾಡುವಂಥ ಕೆಲಸ ಏನಿದೆ ಅದು ನಮಗೂ ಮತ್ತೊಬ್ಬರಿಗೂ ಉಪಯೋಗ ಆದರೆ ಕಾಯಕ. ನಮಗೂ ಮತ್ತೊಬ್ಬರಿಗೆ ಉಪಯೋಗ ಆದರೆ ಕಾಯಕ. ನಮಗಷ್ಟೇ ಉಪಯೋಗ ಆದರೆ ಅದು ಒಂದು ಕ್ರಿಯೆ ಅಷ್ಟೇ. ಇದು ನಮಗೂ ಆಗಲಿಲ್ಲ ಮತ್ತೊಬ್ಬರಿಗೂ ಆಗಲಿಲ್ಲ ಅಂದರೆ ಅದು ಕರ್ಮ. ಅದು ಕರ್ಮ. ಕಾಯಕ ಬೇರೆ, ಕ್ರಿಯೆ ಬೇರೆ, ಕರ್ಮ ಬೇರೆ. ಸತ್ಯಶುದ್ಧ ಕಾಯಕ ಮತ್ತು ದಾಸೋಹ. ಸತ್ಯಶುದ್ಧ ಕಾಯಕ ಮತ್ತು ದಾಸೋಹ ಆಗಿದ್ದರೆ ಮಾತ್ರ ನಮಗೆಷ್ಟು ಬೇಕೋ ಅಷ್ಟು ದುಡಿಬೇಕು ಪ್ರಾಮಾಣಿಕವಾಗಿ. ನಮಗೆಷ್ಟು ಬೇಕೋ ಅಷ್ಟು ಸಂಪಾದನೆಯನ್ನು ಮಾಡಬೇಕು. ಹೆಚ್ಚಾಗಿರೋದನ್ನು ದಾಸೋಹಕ್ಕೆ ಬಳಸಬೇಕು. ಆಮೇಲೆ ಶರಣರು ಯಾವಾಗ ಕಾಯಕ ಆಗುತ್ತೆ ಅದು ಅಂತ ಹೇಳಿದರು ಅಂದರೆ, ನೀವು ಮಾಡುವಂಥ ಕಾಯಕದಲ್ಲಿ ನಿಮಗೆ ಶ್ರದ್ಧೆ ಇರಬೇಕು. ಕಾಯಕ ಯಾವಾಗ ಆಗುತ್ತದು? ನೀವು ಮಾಡುವಂಥ ಕಾಯಕದಲ್ಲಿ ಶ್ರದ್ಧೆ ಇರಬೇಕು, ಪ್ರೀತಿ ಇರಬೇಕು. ಆ ಕಾಯಕ ಮಾಡುವಾಗ ಅದು ದೇವರ ಪೂಜೆ ಅಂತ ಮಾಡಬೇಕು. ಅದು ದೇವರ ಪೂಜೆ ಅಂತ ಮಾಡಬೇಕು. ಯಾರು ನೋಡಿದರೂ ನೋಡದೇ ಇದ್ದರೂ ನಿಮ್ಮ ಕಾಯಕವನ್ನು ನೀವು ಮಾಡಬೇಕು. ಈಗ ನಮ್ಮ ಉದ್ಯೋಗಗಳು ಗೊತ್ತಲ್ಲ ನಿಮಗೆ. ನಾವು ಮಾಲೀಕರು ನೋಡೋದವ್ರು ಮಾಡೋದು ಬೇರೆ, ನೋಡದೇ ಇದ್ದರೆ ಮಾಡೋ ರೀತಿ ಬೇರೆ. ಹಾಗಲ್ಲ, ಅದು ಯಾವುದೋ ಕಾಯಕ ಆಗೋದಿಲ್ಲ. ಕಾಯಕ ಯಾವಾಗ ಆಗುತ್ತೆ ಅಂದರೆ, ನೀವು ಮಾಡೋದರಲ್ಲಿ ಸತ್ಯಶುದ್ಧತೆ ಇರಬೇಕು, ನೀವು ಮಾಡುವಂಥದ್ರಲ್ಲಿ ನಿಷ್ಠೆ ಇರಬೇಕು, ನೀವು ಮಾಡುವಂಥದ್ರಲ್ಲಿ ಪ್ರೀತಿ ಇರಬೇಕು, ಅದರಲ್ಲಿ ತಲ್ಲೀನರಾಗಿರಬೇಕು. ಇದು ಭಗವಂತನ ತೋಟ. ಇದು ಭಗವಂತನ ತೋಟ. ಇದನ್ನು ವಿವೇಕಾನಂದರು ಒಂದು ಸುಮ್ಮನೊಂದು ದೃಷ್ಟಾಂತ ಬರೀತಾರೆ ಅವರು. ಒಂದು ತೋಟ ಇದೆ ಅಂತ ಇಟ್ಕೊಳ್ರಿ. ತೋಟದ ಮಾಲೀಕ ಒಂದಿಬ್ಬರು ಆಳು ಮಕ್ಕಳನ್ನ ಇಟ್ಕೊಂಡಿರ್ತಾನೆ. ಅವ್ರ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ, ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಒಂದಿಬ್ಬರು ಆಳು ಮಕ್ಕಳನ್ನ ಇಟ್ಕೊಂಡಿರ್ತಾನೆ. ಒಬ್ಬನೇನು ಮಾಡ್ತಿರ್ತಾನೆ ಅಂದರೆ, ತೋಟದ ಮಾಲೀಕ ಬಂದಾಗ ಮಾಲೀಕನನ್ನು ಹೊಗಳ್ತಿರ್ತಾನೆ. ನೀವು ಭಾರಿ ದಾನಶೂರರು, ನೀವು ಅಂಥವರು ಇಂಥವರು, ನಿಮ್ಮಂಥ ಒಳ್ಳೆ ಗುಣದವರು ಯಾರೂ ಇಲ್ಲ, ಹಾಗೆ ಹೀಗೆ ಅಂತ ಹೊಗಳ್ತಿರ್ತಾನೆ. ಸರಿಯಾಗಿ ತೋಟದಲ್ಲಿ ಕೆಲಸ ಮಾಡೋದಿಲ್ಲ, ಮೈಗಳ್ಳ. ಮಾಲೀಕರು ಬಂದಾಗ ಅವರನ್ನು ನಾವು ಉಬ್ಬೋದು ಗೊತ್ತಲ್ಲ ನಿಮಗೆ, ಪುಷ್ ಮಾಡಿ ಅವರನ್ನು ಉಬ್ಬಿಸ್ತಿರ್ತಾನೆ. ಅದರಲ್ಲಿ ಮತ್ತೊಬ್ಬ ಆಳು ಮಗ ಇರ್ತಾನೆ. ಅವನು ಮಾಲೀಕ ಬಂದ ನೋಡಲ್ಲ, ಹೋದ ನೋಡಲ್ಲ, ಅವನನ್ನು ಹೊಗಳಕ್ಕೂ ಹೋಗೋದಿಲ್ಲ, ತೆಗಳಕ್ಕೂ ಹೋಗೋದಿಲ್ಲ. ಸುಮ್ಮನೆ ತನ್ನ ಏನು ಡ್ಯೂಟಿನೋ ಅದನ್ನು ಮಾಡ್ತಿರ್ತಾನೆ. ಈ ಇಬ್ಬರಲ್ಲಿ ಆ ತೋಟದವರಿಗೆ ಯಾರು ಚಲೋ? ತೋಟದ ಮಾಲೀಕನಿಗೆ ಇಬ್ಬರಲ್ಲಿ ಯಾರು ಸರಿ? ಆ ತೋಟ ಸಮೃದ್ಧಿ ಬರೀ ಹೊಗಳ್ಕೊಂತ ಕೂತ್ಕೊಂಡ್ರೆ ಸಮೃದ್ಧಿ ಆಗ್ತದೆ? ಆ ಚಲೋ ಬೆಳೆ ಬೆಳಿಬೇಕು, ತೋಟ ಸಮೃದ್ಧಿಯಿಂದ ಇರಬೇಕು, ಗಿಡ ಮರಗಳಲ್ಲಿ ಕಳೆ ಇರಬೇಕು ಅಂದರೆ ಕೆಲಸ ಮಾಡೋನು ಬೇಕಾ, ಹೊಗಳೋನು ಬೇಕು? ಕೆಲಸ ಮಾಡೋನು ಬೇಕು, ಹೌದಾ? ಯಾರು ಕೆಲಸ, ಇದು ಭಗವಂತನ ತೋಟ. ಈ ಜಗತ್ತೇನಿದೆ ಇದು ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟ, ಆತನ ಟಂಕಶಾಲೆ, ಆತನ ವರ್ಕ್ಶಾಪ್, ಇದು ಆತನ ಒಂದು ತೋಟ. ಇಲ್ಲಿ ದಿನ ಬರೀ ಕೆಲಸ ಮಾಡಲಾರ್ದಂಗೆ, ದುಡಿಲಾರ್ದಂಗೆ ಯಾರು ಪೂಜೆ ಧ್ಯಾನ ಬರೀ ಜಪ ತಪ ಮಾಡ್ಕೊತ ಕೂತ್ಕೋತಾರೆ, ಅವರು ತೋಟದ ಮಾಲೀಕನ ಹೊಗಳೋನಿದ್ದಂಗೆ. ದುಡಿಮೆ ಇಲ್ದಂಗೆ ಯಾರು ಸುಮ್ಮನೆ ಬರೀ ಇದನ್ನೇ ಮಾಡ್ತಾ ಕೂತ್ಕೋತಾರಲ್ಲ, ಇವ್ರು ಏನಿದ್ದಂಗೆ? ಮಾಲೀಕನ ಹೊಗಳೋನಿದ್ದಂಗೆ. ಕಾಯಕ ಮಾಡುವಂಥವನೇನಿದೆ ಅನ್ನಲ್ಲ, ಈ ಭಗವಂತನ ತೋಟ ಸಮೃದ್ಧಿಯಾಗಿರ್ಬೇಕಾದ್ರೆ ದುಡಿಬೇಕು. ಕೈ ಹಾಕ್ಕೊಟ್ಟಿದ್ದಾನೆ ದೇವರು. ಒಂದು ಕಡೆ ಡಾರ್ವಿನ್, ಒಂದು ಕಡೆ ಹೇಳ್ತಾರೆ, ನೀವು ಯಾವ ಅವಯವಗಳನ್ನು ಬಳಸೋದಿಲ್ಲ ಅವು ನಷ್ಟ ಹೊಂದುತ್ತವೆ ಅಂತ. ಎಲ್ಲ ಶರೀರದ ಅವಯವಗಳನ್ನು ಕೊಟ್ಟಿರೋದು ಬಳಸೋಕ್ಕೆ, ಸುಮ್ಮನೆ ಇಡ್ಲಿಕ್ಕಲ್ಲ. ನೀವೊಂದು ಟ್ಯಾಕ್ಟ್ರ್ ತಂದಿರ್ತೀರಿ, ಅದನ್ನು ಬಳಸಲಾರ್ದಂಗೆ ಸುಮ್ಮನೆ ಒಂದು 10 ವರ್ಷ ನಿಂತಲ್ಲೇ ನಿಲ್ಲಿಸ್ಬಿಟ್ರೆ ಏನಾಗ್ತದೆ? ಕೆಡ್ತದೆ, ಹೌದಾ? ಹಾಗೆ ನಮ್ಮ ಅವಯವಗಳು ಅಷ್ಟೇ, ಯಾವಾಗಲೂ ಚಲನಶೀಲತೆ ಇರಬೇಕು. ಇಡೀ ಭಗವಂತನ ಸೃಷ್ಟಿ ಇದು
ಪ್ರತಿನಿತ್ಯ ಎಲ್ಲ ಇಲ್ಲಿರ್ತಕ್ಕಂಥವೆಲ್ಲವೂ ಕೂಡ ಕಾಯಕವನ್ನು ಮಾಡ್ತಾನೆ ಇದ್ದಾವೆ. ಆತನ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಇಡೀ ಬ್ರಹ್ಮಾಂಡ, ಇಡೀ ಜಗತ್ತಿನಲ್ಲಿ ಯಾವ ನಿರಂತರ ಚಲನಶೀಲತೆ ಇದೆ. ಹಾಗಾಗಿ ಈ ಜಗತ್ತಿಷ್ಟು ಕ್ರಮಬದ್ಧವಾಗಿ ಹಗಲು ರಾತ್ರಿ ಮಳೆಗಾಲ ಚಳಿಗಾಲ ಎಲ್ಲ ಕ್ರಮಬದ್ಧವಾಗಿ ನಡೆದದು. ಹಾಗಾಗಿ ನಾವು ಅಷ್ಟೇ, ಇದು ಭಗವಂತನ ತೋಟ, ಇದನ್ನು ಸಮೃದ್ಧಿಯಾಗಿ ಇಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರಬೇಕು. ಇದನ್ನು ಯಾವಾಗಲೂ ಸಮೃದ್ಧಿಯಿಂದ ಇಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ಶರಣರು ಹೇಳ್ತಾರೆ, ವ್ರತ ತಪ್ಪಿದರೆ ಸೈರಿಸಬಹುದು. ಯಾಕೆ ಅಂದರೆ ಪೂಜೆ ವೈಯಕ್ತಿಕ ಉದ್ಧಾರ, ಕಾಯಕ ಸಮಷ್ಟಿಯ ಉದ್ಧಾರ. ಸುಮ್ಮನೆ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಕೊಡೋರು ಯಾರು? ಹಾಗಾಗಿ ಎರಡೂ ಬೇಕು. ಪೂಜೆ, ಧ್ಯಾನ, ಪ್ರಾರ್ಥನೆ, ಚಿಂತನೆ, ಶರಣರ ಸತ್ಸಂಗ, ಅದ್ರ ಜೊತೆ ಕಾಯಕ. ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ರು ಅಂದ್ರೆ ನಾನು ಹೇಳಿದೆ, ನಮ್ಮವೆಲ್ಲ ಹೆಸರುಗಳು ಮೊದಲು ನಮ್ಮ ಹೆಸರು ಇರ್ತವೆ, ಆಮೇಲೆ ನಮ್ಮ ಉದ್ಯೋಗ ಇರ್ತವೆ. ಚಂದ್ರಶೇಖರ್ ಪ್ರಾಚಾರ್ಯರು ಅಂತಿರ್ತದೆ, ಹೌದಿಲ್ರಿ? ಬಸವರಾಜ್ ವಕೀಲರು ಅಂತಿರ್ತದೆ, ಸಂತೋಷ್ ಕುಮಾರ್ ಸಬ್ ಇನ್ಸ್ಪೆಕ್ಟ್ರು. ಅಥವಾ ಮೊದಲು ನಿಮ್ಮ ಹೆಸರು ಇರ್ತದೆ, ಆಮೇಲೆ ನಿಮ್ಮ ಉದ್ಯೋಗ ಇರ್ತದೆ. ಶರಣರದ ಹಾಗಲ್ಲ. ಹಡಪದ ಅಪ್ಪಣ್ಣ, ಡೋಹಾರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಸಮಗಾರ ಹರಳಯ್ಯ, ನುಲಿಯ ಚಂದಯ್ಯ, ಮೇದಾರ ಕೇತಯ್ಯ, ಒಕ್ಕಲಿಗ ಮುದ್ದಣ್ಣ, ಕುರುಬರ ಗೊಲ್ಲಾಳ, ತುರುಗಾಹಿ ರಾಮಣ್ಣ. ಮೊದಲು ಕಾಯಕ, ಆಮೇಲೆ ಹೆಸರು. ನಮ್ಮದು ಮೊದಲು ಹೆಸರು. ಕಾಯಕಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ಶರಣರು ಕೊಟ್ಟಿದ್ದರು. ಹಾಗಾಗಿ ನೀವು ಯಾವುದೇ ಕಾಯಕವನ್ನು ಮಾಡಿರಿ, ಅದು ಸತ್ಯಶುದ್ಧವಾಗಿರಲಿ, ಪ್ರಾಮಾಣಿಕವಾಗಿರಲಿ. ಅದು ಸತ್ಯಶುದ್ಧತೆ ಪ್ರಾಮಾಣಿಕವಾಗಿರಲಿಲ್ಲ ಅಂದರೆ ಅದು ಕಾಯಕ ಆಗೋದಿಲ್ಲ. ಆಮೇಲೆ ಶರಣರು ಏನು ಹೇಳಿದರು ಅಂದರೆ, ಕಾಯಕದಲ್ಲಿ ಮೇಲು ಕೀಳು ಅಂತ ಇಲ್ಲ. ಒಬ್ಬ ಪ್ರಧಾನಮಂತ್ರಿ ಕಾಯಕ ಎಷ್ಟು ಮುಖ್ಯನೋ, ಒಬ್ಬ ಸಮಗಾರ ಹರಳಯ್ಯನ ಕಾಯಕನೂ ಅಷ್ಟೇ ಮುಖ್ಯ. ಒಬ್ಬ ಜಾಡುಮಾಲಿ ಕಸ ಗುಡಿಸೋನ ಕಾಯಕನೂ ಅಷ್ಟೇ ಮುಖ್ಯ. ಒಂದು ಊರಿನಲ್ಲಿ ಒಬ್ಬ ಅಧಿಕಾರಿ ಬರದೇ ಇದ್ರೆ 4 ದಿನ ತಹಸೀಲ್ದಾರ್ ಬರದೇ ಇದ್ರೆ ನಡೀತದೆ, 4 ದಿನ DC ಬರದೇ ಇದ್ರೆ ನಡೀತದೆ, 4 ದಿನ ಈ ಜಾಡುಮಾಲಿಗಳು ಕಸ ಗುಡಿಸೋರು, ಕಸ ಎತ್ತಾಕೋರು ಬರೆದಿದ್ರೆ ಏನಾಗ್ತದೆ? ನಿಮ್ಮೂರು ಕೊಳತು ವಾಸನೆ ಬರ್ತದೆ, ಹೌದಾ? ಹಾಗಾಗಿ ಕಾಯಕದಲ್ಲಿ ಮೇಲು ಕೀಳು ಅಂಥದ್ದಿಲ್ಲ. ನಾವು ನಮ್ಮ ಮಕ್ಕಳಿಗೆ ಕಳಿಸ್ಬೇಕಾಗಿದ್ದಿಷ್ಟೇ, ಯಾವ ಕಾಯಕ ಮಾಡಿದರೂ ಅದು ಸತ್ಯಶುದ್ಧತೆ ಪ್ರಾಮಾಣಿಕತೆಯಿಂದ ಮಾಡ್ರಿ ಅನ್ಬೇಕೆ ವಿನಃ ನಾವೇನು ಮಾಡ್ತೀವತ್ತು ನಿರುದ್ಯೋಗ ಸಮಸ್ಯೆ ಯಾಕೆ ಹೆಚ್ಚಾಗ್ತಿದೆ ಅಂದರೆ, ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ನಮ್ಮ ಮಕ್ಕಳು ಕೆಲಸ ಮಾಡಬೇಕು. ಅದಕ್ಕಿಂತ ಕೆಳಗಿನ ಕೆಲಸ ಮಾಡಿದರೆ ನಮ್ಮ ಮನೆತನಕ್ಕೆ ಅವಮಾನ. ಎಂತೆಂಥ ದನದ ಕೊಟ್ಟಿಗೆಯಲ್ಲಿದ್ದವ್ರು ಎಂತೆಂಥವ್ರಾಗಿದ್ದಾರೆ ಗೊತ್ತಾ ನಿಮಗೆ? ಅಬ್ರಹಾಂ ಲಿಂಕನ್ ಹೆಸರು ಕೇಳಿರಲ್ಲ ನೀವು? ಏನಾಗಿದ್ರು ಅವರು? ಅಮೇರಿಕದ ಅಧ್ಯಕ್ಷರಾಗಿದ್ದರು. ಅವರು ಅಮೇರಿಕದ ಅಧ್ಯಕ್ಷರಾಗಿದ್ದರು. ಹೀಗೆ ಒಂದು ಸಭೆ ನಡೆದಿತ್ತು. ಸಭೆಯಲ್ಲಿ ಕುತ್ಕೊಂಡು ನಿಂತು ಭಾಷಣ ಮಾಡ್ತಾ ಇದ್ರು ಅಬ್ರಹಾಂ ಲಿಂಕನ್. ಒಬ್ಬ ಕುಂತಿರುವಂಥ ವ್ಯಕ್ತಿ ಏನು ಮಾಡ್ತಾನೆ, ಎದ್ದು ನಿಂತು ಹೇಳ್ತಾನೆ. ಅವನು ಒಬ್ಬ ಕುಂತಿರೋ ವ್ಯಕ್ತಿ ಎದ್ದು ನಿಂತು ಹೇಳ್ತಾನೆ, ಅಬ್ರಹಾಂ ಲಿಂಕನ್ ಅವರೇ, ನಾನು ಪ್ರತಿ ಸರಿ ಚಪ್ಪಲಿ ಕೊಂಡ್ಕೊಳ್ಬೇಕಾದ್ರೆ ನಿಮ್ಮ ಅಪ್ಪ ಹೊಲ್ದಿರೋ ಚಪ್ಪಲಿನೇ ಕೊಂಡ್ಕೊತಿದ್ದೆ. ಅವನು ಹೇಳಿದ ಉದ್ದೇಶ ಏನಾಗಿತ್ತು ಅಂದರೆ, ಇಲ್ಲಿ ಸೇರಿರೋ ಇಷ್ಟು ಮಂದಿಗೆ ಅವನು ಚಪ್ಪಲಿ ಹೊಲಿಯೋರ ಮಗ ಅಂತ ಗೊತ್ತಾಗಲಿ ಎನ್ನುವಂಥ ಒಂದು ಕುಹಕತೆ ಇತ್ತು ಅವನಲ್ಲಿ. ಅದಕ್ಕೆ ಅಬ್ರಹಾಂ ಲಿಂಕನ್ ಅವ್ರು ಕೇಳ್ತಾರೆ, ಪ್ರತಿ ಸರಿ ತಗೋಬೇಕಾದ್ರೆ ನಮ್ಮಪ್ಪ ಹೊಲ್ದಿರೋ ಚಪ್ಪಲಿನೇ ಯಾಕೆ ಕೊಂಡ್ಕೊತಿದ್ರಿ ಅಂತ. ಅದಕ್ಕೆ ಅವ ಹೇಳ್ದ, ನಿಮ್ಮಪ್ಪ ಹೊಲ್ದಿರೋ ಚಪ್ಪಲಿ ಚಲೋ ಬಳಕೆ ಬರ್ತಿದ್ವು, ಗಟ್ಟಿಮುಟ್ಟಾಗಿ ಚಲೋ ಬಳಕೆ ಬರ್ತಿದ್ವು. ಅದಕ್ಕೆ ಲಿಂಕನ್ ಅವ್ರು ಕೇಳಿದರು, ಹಾಗಾದರೆ ನೀವೆಷ್ಟು ಹಣ ಕೊಟ್ಟು ಕೊಂಡ್ಕೊಳ್ತಿದ್ರಲ್ಲ ಚಪ್ಪಲಿ, ಅದಕ್ಕೆ ತಕ್ಕ ಹಾಗೆ ನಮ್ಮಪ್ಪ ಹೊಲ್ದಿರೋ ಚಪ್ಪಲಿ ಬಾಳಿಕೆ ಬರ್ತಿದ್ವಾ? ಅವನು ಎದ್ದು ನಿಂತು ಹೌದು ಭಾಳ ಚಲೋ ಬಾಳಿಕೆ ಬರ್ತಿದ್ವು, ಅದಕ್ಕೆ ನಿಮ್ಮಪ್ಪ ಹೊಲ್ದಿರೋ ಚಪ್ಪಲಿನೇ ಹುಡುಕೊಂಡು ತಗೋತಾ ಇದ್ವಿ ಅಂತ ಹೇಳ್ದ. ಅವಾಗ ಹೇಳ್ತಾರೆ, ಹಾಗಾದ್ರೆ ನಾನು ಈ ಸಮಾಜದ ಎದುರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾನೊಬ್ಬ ಪ್ರಾಮಾಣಿಕ ಸಮಗಾರನ ಮಗ ಅಂತ. ಒಬ್ಬ ಸತ್ಯಶುದ್ಧ ಪ್ರಾಮಾಣಿಕ. ನೀವು ತಗೊಂಡಿದ್ದಕ್ಕೆ ತಕ್ಕ ಹಾಗೆ ಚಲೋ ಬಾಳಿಕೆ ಬರ್ತಾ ಇದ್ದಾವೆ ಅಂದರೆ ಒಬ್ಬ ಪ್ರಾಮಾಣಿಕ.
ಅಂತ ಒಬ್ಬ ಪ್ರಾಮಾಣಿಕ ಸಮಗಾರನ ಮಗ ತಪ್ಪೇನಿದೆ ಅದರಲ್ಲಿ? ಚಪ್ಪಲಿ ಹೊಲ್ಕೊಡದೆ ಇದ್ರೆ ಏನಾಗ್ತದೆ? ಯಾವ ಕಾಯಕನೋ ಬೆಳಗ್ಗೆ ಎದ್ದ ತಕ್ಷಣ ಹಡಪದವ್ರ ಮುಖ ನೋಡಬಾರ್ದು ಅಂತ ಹೇಳ್ತಿದ್ರು. ಅವ್ರಿಗೇನಂತೀರಿ ನಿಮ್ಮ ಕಡೆ? ಆ ಶಬ್ದ ಅನ್ನಂಗಿಲ್ಲ, ಇವಾಗ ಜಗಳಕ್ಕೆ ಬರ್ತಾರೆ. ಹಾಂ, ನಿಮ್ಮ ಕಡೆ ಹಾಂ ಕ್ಷೌರಿಕರು ಅಂದ್ರೆ ಗೊತ್ತಾಗ್ತದಲ್ಲ. ಹಡಪದವರು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖ ನೋಡಬಾರ್ದು, ಅಪಶಕುನ ಅಂತಿದ್ರು. ಯಾವ ವ್ಯಕ್ತಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಬಾರದು ಅಂತಿದ್ರಲ್ಲ, ಅದೇ ಹಡಪದ ಅಪ್ಪಣ್ಣ ಬಸವಣ್ಣನವರ ಪರ್ಸನಲ್ ಸೆಕ್ರೆಟರಿ, ಆಪ್ತ ಕಾರ್ಯದರ್ಶಿ. ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಬಿದ್ದು ಅವ್ರ ಮುಖನೇ ನೋಡ್ಬೇಕು. ನಿಮ್ಮನ್ನು ಸುರದ್ರೂಪಿಗಳು ಮಾಡತಕ್ಕಂಥವ್ರು ಅವರು. ಅವ್ರೇನಾದರೂ ನೀವು ಅವ್ರನ್ನ ಕೀಳು ಅಂತ ಕರೆದ್ರಿ ಅಂತ ಅವ್ರು ಮಾಡೋ ಉದ್ಯೋಗನ ಅವ್ರು ಬಿಟ್ಟರು ಅಂದರೆ ನೀವು ಹೆಂಗೆ ಕಾಣುತ್ತೀರಿ ಏನ್ರಿ? ಅವ್ರೇನಾದ್ರು ಈ ಕೆಲಸ ಮಾಡೋದು ಬಿಟ್ರಂದ್ರೆ ಹೆಂಗೆ ಕಾಣುತ್ತೀರಿ? ಮಂಗನಂತೆ ಇರ್ತಕ್ಕಂಥ ಮನುಷ್ಯನನ್ನು ಮಾನವನನ್ನಾಗಿ ಮಾಡ್ತಾನೆ. ನಿಮ್ಮನ್ನು ನೋಡಲಿಕ್ಕೆ ಸುರದ್ರೂಪಿಗಳನ್ನಾಗಿ ಮಾಡ್ತಾನೆ. ಅಂಥ ಕಾಯಕನ ಕೀಳು ಅಂದರೆ ಏನು? ಬಸವಣ್ಣನ ಆ ಒಂದು ಇದು ಅಂದರೆ ಅದು ಆತ ಬಸವಣ್ಣ 800-900 ವರ್ಷಗಳಿಂದ ತಂದಿರೋ ಕ್ರಾಂತಿಯನ್ನು, ಪ್ರಗತಿಪರ ಚಿಂತನೆಯನ್ನು ಇವತ್ತು ನಾವು ಮಾತಾಡಲಿಕ್ಕೆ ಹೆದರ್ತೀವಿ. ಆ 900 ವರ್ಷದಿಂದ ಅದು ಮಾಡಿದ್ದೇನಿದೆ ಅಲ್ಲ, ಅದು ಇಡೀ ವಿಶ್ವದಲ್ಲೇ, ಅದು ಬರೀ ಭಾರತದಲ್ಲಿ ಕರ್ನಾಟಕದಲ್ಲ. ಆದರೆ ಏನು ಮಾಡೋದು, ಯಾರು ಅರ್ಥ ಮಾಡ್ಕೋಬೇಕಾಗಿತ್ತು ಅವರೇ ಅರ್ಥ ಮಾಡ್ಕೊಂಡಿಲ್ಲ ಬಸವಣ್ಣನ. ಎಲ್ಲಿ ವೀರಶೈವವೋ ಅಲ್ಲಿ ಗೊಂದಲದ ವೈಭವ, ಎಲ್ಲಿ ವೀರಶೈವವೋ ಅಲ್ಲಿ ಗೊಂದಲದ ವೈಭವ. ಅದು ಅವರ ಸ್ವಭಾವ, ಕಾರಣ ಬಸವಣ್ಣನ ಅಭಾವ. ಕಾರಣ ಬಸವಣ್ಣನ ಅಭಾವ. ನಾವು ಚಲೋ ತಿಳ್ಕೊಂಡು 4 ಜನಕ್ಕೆ ತಿಳಿಸ್ಬೇಕಾಗಿತ್ತು, ಹೊರದೇಶಕ್ಕೆಲ್ಲ ಒಯ್ಯಬೇಕಾಗಿತ್ತು, ಎಲ್ಲೆಲ್ಲೋ ಮುಟ್ಟಿಸ್ಬೇಕಾಗಿತ್ತು. ಇಲ್ಲೇ ಕುಂತೀವಿ ನಾವು ಇನ್ನೂ. ಕಾರಣ ಏನು? ಒಬ್ಬ ಪಾಶ್ಚಿಮಾತ್ಯ ಹೇಳ್ತಾನೆ, ನಿಮ್ಮ ತತ್ವ ಸಿದ್ಧಾಂತಗಳನ್ನು, ನಿಮ್ಮ ಗುರುಗಳನ್ನು ನೀವು ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೆ ತಿಳಿಸ್ತಾ ಇದ್ರೆ, ಬೇರೆಯವರು ನಿಮ್ಮ ವಚನಗಳನ್ನು, ನಿಮ್ಮ ಸಾಹಿತ್ಯನ ಅವ್ರ ಹೆಸರಿಗೆ ಬೇರೆಯವ್ರು ಪ್ರಚಾರ ಮಾಡೋ ಪ್ರಸಂಗ ಬರ್ಬೋದು ಮುಂದೊಂದು ದಿನ. ಅಂಥ ಅಮೂಲ್ಯವಾಗಿರ್ತಕ್ಕಂಥ ತತ್ವ ಸಿದ್ಧಾಂತ ನಮ್ಮ ಗುರು ಎಂಥ ಶ್ರೇಷ್ಠ ಅಂತ ಹೇಳಿದರೆ, ನಮ್ಮ ಗುರುಗಳು ಲಿಂಗಾನಂದ ಸ್ವಾಮಿಗಳು ಯಾವಾಗೂ ಹೇಳ್ತಿದ್ರು, ನಾವು ಬಸವಣ್ಣನಿಗೆ ಅವರೊಂದು ವಿಶ್ವ ವಿಭೂತಿ ಪುರುಷ ಬಸವಣ್ಣ ಅಂತ ಒಂದು ಪುಸ್ತಕನೇ ಬರೆದಿದ್ರು. ಬಸವಣ್ಣನಿಗೆ 63 ಗುಣಗಳನ್ನು ನಾನು ಗುರುತಿಸಿದ್ದೀನಿ. ಅವರು ಸೆಡ್ ಹೊಡೆದು ಹೇಳ್ತಿದ್ರು. ನಮ್ಮ ಮಠಪತಿಯವರು ಹೇಳ್ತಿದ್ರು, ನಾನು 1-2 ತಿಂಗಳು ಅವ್ರ ಜೊತೆಗೆ ಸುತ್ತಿದ್ದೀನಿ. ಒಂದೊಂದು ಸರಿ ಭಾಳ ಸಮಸ್ಯೆಗಳನ್ನು ಅವರು ನೇರವಾಗಿ ಹೇಳೋದ್ರಿಂದ ಭಾಳ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತಿತ್ತು ಅಂಥೇಳಿ. ಹಂಗಾಗಿ ಅವರು ಯಾವಾಗಲೂ ಹೇಳ್ತಿದ್ರು, ಈ ಪುಸ್ತಕದಲ್ಲಿ ನಾನು 63 ಗುಣಗಳನ್ನು ಬಸವಣ್ಣನಿಗೆ ಗುರುತಿಸಿದ್ದೀನಿ. ಈ ಗುಣಗಳು ವಿಶ್ವದ ಯಾವುದೇ ಒಬ್ಬ ನಾಯಕನಿಗೆ, ಯಾವುದೇ ಒಬ್ಬ ಪ್ರವಾದಿಗೆ, ಯಾವುದೇ ಒಬ್ಬ ಮಹಾತ್ಮನಿಗೆ ಇದೆ ಅಂತ ನೀವೇನಾದರೂ ಪ್ರೂವ್ ಮಾಡಿ ತೋರಿಸಿದರೆ ಅವತ್ತೇ ನಾನು ಬಸವಣ್ಣನನ್ನು ಬಿಟ್ಟು ಆ ವ್ಯಕ್ತಿಯನ್ನು ಹಿಡಿತೀನಿ, ಆ ಧರ್ಮ ಸ್ವೀಕಾರ ಮಾಡ್ತೀನಿ. ಅವರು 40 ವರ್ಷದಿಂದ ಸೆಡ್ ಹೊಡ್ಕೊಂಡು ಹೇಳ್ಕೊಂಡು ಅಡ್ಡಾಡಿದ್ರು, ಆದರೆ ಯಾರೂ ಪ್ರೂವ್ ಮಾಡಲಿಕ್ಕೆ ಬರಲಿಲ್ಲ. ಅಂಥ ಶ್ರೇಷ್ಠ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ. ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಜಿಯ ಹೊಸ ಮತಕ್ಕೆ ಹುತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆ ಸತ್ಯಶಿವ ಮಂತ್ರ ನಿನ್ನೆಸರು ಬಸವಯ್ಯ. ಏನಾವುದು ಎಲ್ಲ ಪ್ರತಿಯೊಂದನ್ನು ಕೂಡ ಕಲಿಸ್ಕೊಟ್ರು. ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಹೇಗೆ ನಡಿಬೇಕು ನುಡಿಬೇಕು ಅಂತಕ್ಕಂಥದ್ರಿಂದ ಹಿಡಿದು ಕಾಯಕಕ್ಕಂತೂ ಅದೆಷ್ಟು ಅಂದ್ರೆ ಬಹುಶಃ ಕಾಯಕಕ್ಕೆ ಇಷ್ಟು ಮಹತ್ವವನ್ನು ಕೊಟ್ಟಿಂಥ ಧರ್ಮ ಈ ಜಗತ್ತಿನಲ್ಲಿ ಮತ್ತೊಂದು ಧರ್ಮ ಇರಲಿಕ್ಕಿಲ್ಲ. ಕಾಯಕವೇ ಕೈಲಾಸ. ಯಾರು ತನ್ನ ಸ್ವಂತ ಕಾಲ ಮೇಲೆ ತಾನು ಬೆವರು ಸುರಿಸಿ ತಿಂತಾನೆ ಅದು ಬಿಸಿಯನ್ನ ತಿಂದಂಗೆ. ತಾನೇ ದುಡಿದು ತಾನೇ ಬೆವರು ಸುರಿಸಿ ತಿನ್ನುವಂಥ ಅನ್ನ ಏನಿದೆ ಅದು ಬಿಸಿಯನ್ನ ತಿಂದ ಹಾಗೆ. ಇನ್ನು ಅಪ್ಪ ಅಮ್ಮ ಗಳಿಸಿದ್ದೋ, ಅಜ್ಜ ಅಜ್ಜಿ ಗಳಿಸಿದ್ದೋ, ಯಾರೋ ಅದನ್ನು ಕುತ್ಕೊಂಡು ನೀವು ತಿಂದ್ರಿ ಅಂದರೆ ಅದು ತಂಗಳನ್ನ ತಿಂದಂಗೆ.
ಇನ್ನು ವರದಕ್ಷಿಣೆ ಲಂಚ ವಂಚನೆ ಮೋಸದಿಂದ ತಿಂದ್ರಿ ಅಂದ್ರೆ ಅದು ಆಳಸ್ತನ ತಿಂದ. ಯಾವನ್ನ ಬೇಕ್ರಿ? ಅಳಸಿದ್ದಾದ್ರೂ ಪರವಾಗಿಲ್ಲ, ಅದೇ ಬೇಕು ಅನ್ನೋರು ನಾವು. ಅಳಸಿದ್ದಾದ್ರೂ ಪರವಾಗಿಲ್ಲ, ಯಾವ ಲೆವೆಲ್ಲಿಗೆ ಬಂದ್ಬಿಟ್ಟಿದ್ವಿ ಇವತ್ತು ಅಂದರೆ ಯಾವುದರ ಮಾರ್ಗದಿಂದ ಸಿಗಲಿ ನಮಗೆ. ಶರಣರು ಹೇಳಿದರು, ಕಸರತ್ತಿಲ್ಲದೆ ಬಂದ ಸಂಪತ್ತು ಕಸಕ್ಕೆ ಸಮ ಅಂತ ಹೇಳಿದರು. ಕಸರತ್ತಿಲ್ಲದೆ, ದುಡಿಮೆ ಇಲ್ಲದೆ, ಬೆವರು ಸುರಿಸದೆ ಬಂದಂಥ ಹಣ ಏನಿದೆ ಅದೇನಿದ್ದಂಗಂತೆ ಕಸಕ್ಕೆ ಸಮ ಅಂತ ಹೇಳಿದರು. ಆದರೆ ನಾವಿವತ್ತು ಹೆಂಗಿದ್ದೀವಿ? ಯಾವುದು ಎಲೆಕ್ಷನ್ನು ಅವು ಇವು ದಿವಸ ವರ್ಷಕ್ಕೊಂದು 10 ಎಲೆಕ್ಷನ್ ನಡೀಲಿ, ಭಾಳ ಖುಷಿಯಾಗಿರ್ತಾರೆ ನಮ್ಮ ಮಂದಿ. ಯಾಕೆ? ಒಂದೊಂದು ಸತಿ ಎಲೆಕ್ಷನ್ ನಡೆದ್ರು ನನ್ನ ಮನೆಗೆ 5-10 ಸಾವಿರ ರೂಪಾಯಿ ಸಿಗ್ತದೆ. ಓಟಿಗೆ 1,000 ರೂಪಾಯಿ. ಒಂದು ಹೋಟ್ಲು ಮುಂದೆ ಒಂದು ಬೋರ್ಡ್ ಹಾಕಿತ್ತು, ನೀವು ತಿಂದದ್ದನ್ನು, ನೀವು ಉಂಡದ್ದನ್ನು ನಿಮ್ಮ ಮೊಮ್ಮಕ್ಕಳ ಕೈಯಿಂದ ವಸೂಲಿ ಮಾಡಲಾಗುವುದು. ಉಂಡದ್ದು ಏನಂತೀರಿ ನೀವು? ನೀವು ಊಟ ಮಾಡಿದ್ದನ್ನು ನಿಮ್ಮ ಮೊಮ್ಮಕ್ಕಳ ಕೈಯಿಂದ ವಸೂಲಿ ಮಾಡಲಾಗುವುದು. ಒಂದು ಮಾರ್ಕೆಟಲ್ಲಿ ಒಂದು ಹೋಟ್ಲು ಮುಂದೆ ಒಂದು ಬೋರ್ಡ್ ಹಾಕಿತ್ತು. ಒಬ್ಬ ತರುಣ ಹೊಂಟಿದ್ದ, ಒಂದು 20-21 ವರ್ಷದ ಉಂಡಾಡಿ ಗುಂಡ, ದುಡಿಯೋನೆಲ್ಲ ಸೋಂಬೇರಿ. ನೋಡ್ದ, ಭಾರಿ ಖುಷಿ ಆಗ್ಬಿಡುತ್ತೆ ಅವನಿಗೆ. ನನಗಿನ್ನೂ ಮದುವೆ ಇಲ್ಲ, ನನಗೆ ಮದುವೆ ಆಗಿ, ನನಗೆ ಮಕ್ಕಳಾಗಿ, ಮತ್ತು ಅವ್ರಿಗೆ ಮದುವೆ ಮಾಡಿ, ಆಮೇಲೆ ಮೊಮ್ಮಕ್ಕಳು. ಚಲೋ ಹೋಟ್ಲು ಸಿಕ್ತು ಅಂದನೆ ಒಳಗೆ ಹೋದ, ಕುಂತ ಲೀಸ್ಟ್ ತರಿಸ್ಕೊಂಡ್ರೆ ಏನೇನೈತೆ ಎಲ್ಲ ಭರ್ಜರಿಯಾಗಿ ತಿಂದ. ಆ ಹೋಟ್ಲವ್ರು ಏನು ಮಾಡಿದರು, ಒಂದು 600 ರೂಪಾಯಿ ಬಿಲ್ಲಾಗಿತ್ತು, ತಂದಿಟ್ರು. ಇವಾಗ ಕೇಳ್ದ, ಅಲ್ಲ ಹೊರಗಡೆ ಬೋರ್ಡ್ ಏನು ಹಾಕಿರಿ ಅಂದ. ಏನಿತ್ತು? ನೀವು ಉಂಡದ್ದು ನಿಮ್ಮ ಮೊಮ್ಮಕ್ಕಳಿಂದ ವಸೂಲಿ ಮಾಡಿ, ಮತ್ತು ನನ್ನ ಹತ್ರ ಯಾಕೆ ಕೇಳಕತ್ತೀರಿ ಅಂದವ. ಅದು ಹೋಟ್ಲು ಮಾಲೀಕ ಹೇಳ್ದ, ಇದು ನೀವು ಉಂಡಿದ್ದಲ್ಲ, ನಿಮ್ಮ ಅಜ್ಜ ಉಂಡಿದ್ದು ಅಂದವ. ಇದು ನೀವು ಊಟ ಮಾಡಿದ್ದಲ್ಲ, ಯಾರು ಉಂಡಿದ್ದಿದು? ನಿಮ್ಮ ಅಜ್ಜ ಉಂಡಿದ್ದು ಅಂದವ. ನಿಮ್ಮ ಮಕ್ಕಳಿಗೆ ದುಡಿಯೋದನ್ನು ಕಲಿಸ್ರಿ. ಸಣ್ಣ ವಯಸ್ಸಿಂದನೂ ಕೂಡ ಒಂದಿಷ್ಟು ಕಷ್ಟ, ಸುಖ, ನೋವು, ನಲಿವು ಅದರ ಬಗ್ಗೆ ಅರಿವನ್ನು ಮೂಡಿಸಿದ್ರೆ, ಒಂದು 100 ರೂಪಾಯಿ ಖರ್ಚು ಮಾಡೋದೇನು ಅಂತ ಗೊತ್ತಿದ್ದಾಗ ಮಾತ್ರ 100 ರೂಪಾಯಿನ ಹೆಂಗೆ ಬಳಸಬೇಕು ಅಂತ ಗೊತ್ತಿರ್ತದೆ. ಇಲ್ಲದೇ ಇದ್ದರೆ ನೀವೆಷ್ಟು, ನಾವು ಇಂಥವ್ರನ್ನ ಭಾಳ ಜನ ನೋಡಿದ್ದೀವಿ ನಾವು. ಅವ್ರ ಅಜ್ಜ ಮುತ್ತಜ್ಜನ ಕಾಲಕ್ಕೆ 100 ಕೋಟಿ ಸಂಪಾದನೆ ಮಾಡಿದವ್ರು ಈಗೇನು ಇಲ್ಲದನ್ನು ನೋಡಿದ್ದೀವಿ. ಒಂದು ಊರಲ್ಲಿ ಒಬ್ಬ ಕಂಬಾರ ಇದ್ದ. ಕಂಬಾರ ಏನಂತೀರಿ ನೀವು? ಕಂಬಾರ. ಒಬ್ಬನೇ ಒಬ್ಬ ಮಗ ಇದ್ದ, ಉಂಡಾಡಿ ಗುಂಡು ನಂಗೆ ಬೆಳೆಸ್ಬಿಟ್ಟಿದ್ರು. ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಆಗ್ತಿರ್ಲಿಲ್ಲ. ಒಂದು ದಿನ ಆರಾಮಿಲ್ದಂಗಾಗಿತ್ತು ಕಂಬಾರನಿಗೆ, ಹುಡುಗನ ಅಪ್ಪನಿಗೆ. ಇನ್ನೇನು ಸತ್ತೇ ಹೋಗ್ತಾನೇನೋ ಅನ್ನಂಗೆ ಮಾಡಿ ಬದುಕಿದ್ದ. ಅವತ್ತೊಂದು ದಿನ ಎಚ್ಚರ ಆತವನಿಗೆ, ಎಲ್ಲ ನನ್ನ ಮಗ ಈ ಕಡೆ ಕಡ್ಡಿ ತೆಗೆದು ಹಾಕೋದಿಲ್ಲ, ಅಕಸ್ಮಾತ್ ನಾನು ಸತ್ತೇ ಹೋಗಿದ್ರೆ ಅವನು ಬದುಕೆಂಗೆ, ನಾವು ದುಡಿಯೋದೇ ಕಲಿಸ್ಲಿಲ್ಲಲ್ಲ, ಎಂಥ ತಪ್ಪು ಮಾಡಿದ್ನಲ್ಲ ಅಂತ ಅವತ್ತು ಎಚ್ಚರ ಆಯ್ತು ಅವನಿಗೆ. ಎಚ್ಚರ ಆಗಿ ಏನು ಮಾಡ್ದ, ಬೆಳಗ್ಗೆ ಎದ್ದು ನಾಷ್ಟ ಗೀಷ್ಟ ಮಾಡಿದವನೇ ಮಗನ ಬಾ ಕಂಬಾರ ಸಾಲಿಗೆ ಹೋಗೋಣ ಬಾ ಅಂತ ಕರೆದ. ನೀ ಮಾಡೋ ಕೆಲಸ ನನಗಿಷ್ಟ ಇಲ್ಲಪ್ಪ ಅಂದವ. ನೀ ಕಬ್ಬಣ ಬೆಂಕಿ ಮುಂದೆ ಬಡಿಯೋ ಅವೆಲ್ಲ ನನಗೆ. ಅದಕ್ಕೆ ಅವರ ಅಪ್ಪ ಹೇಳ್ದ, ನಿನಗೆ ಈ ಕೆಲಸ ಇಷ್ಟ ಇಲ್ಲವುದಿಲ್ಲ, ಹೊರಗಡೆ ಹೋಗು, ನಿನಗೆ ಯಾವ ಕೆಲಸ ಇಷ್ಟನೋ ಆ ಕೆಲಸನ ಮಾಡು. ಒಟ್ಟು ನೀನು ಒಂದಿಷ್ಟು ದಿವಸಕ್ಕೆ ಸ್ವಲ್ಪನಾದರೂ ದುಡ್ದು ತಂದು ಕೊಟ್ಟರೆ ಮನೆಗೆ ಊಟ ಕೊಡೋದು, ಇಲ್ಲ ಅಂದ್ರೆ ಊಟ ಕೊಡಲ್ಲ ಅಂದವ. ಹೋಗಿ ದುಡಿಯಕ್ಕೆ ಹೋಗಂದ. ಬಂದವ್ರ ಅವ್ಗೆ ಹೇಳ್ದೆ ಅವ, ಅಪ್ಪ ಯಾಕೋ ನನ್ನ ಮೇಲೆ ಭಾಳ ಸ್ಟ್ರಾಂಗ್ ಆಗೇನೆ, ಜೋರಾಗಿ ಗದ್ರಿಸಿ, ನೀನು ದುಡ್ಕೊಂಡು ಬಂದರೆ ಊಟ ಹಾಕೋದಿಲ್ಲ ಅಂದರೆ ಊಟ ಹಾಕಲ್ಲ ಅಂತೇಳೇನೆ. ಅವ್ರವ್ವ ಹೇಳಿದ್ಲು, ಊಟ ಹಾಕೋಕ್ಕೆ ನಾನು ನಿಮ್ಮಪ್ಪೇನು? ಕರ್ಕೊಂಡೋದ್ಲು, ಅಡುಗೆ ಮಾಡಿದ್ಲು, ಉಣಿಸಿದ್ಲು. ಆಮೇಲೆ ಹೇಳ್ದ, ಅಪ್ಪ ರೊಕ್ಕ ತಂದು ಕೊಡು ಅಂತ ಹೇಳೇನೆ. ಈಕಿ ಸಂತಿಗೆ ಪ್ಯಾಟಿಗೆ ತಂದಿದ್ದು ಉಳಿಸ್ಕೊಂಡಿದ್ದಿತ್ತಲ್ಲ, 100-200 ರೂಪಾಯಿ ತೆಗೆದು ಕೊಟ್ಲು, ಹೋಗಿ ನಿಮ್ಮ ಅಪ್ಪಗೆ ದುಡ್ಕೊಂಬಂದು ನಿಂತು ಕೊಡೋದು.
ಆ 200 ರೂಪಾಯಿ ತೊಗೊಂಡು ಓಡಿ ಬಂದ ಅಪ್ಪ ಅಪ್ಪ ತೊಗೊಂಡು ಇಲ್ಲಿ ದುಡ್ಕೊಂಬಂದಿನಿ 200 ರೂಪಾಯಿಯಿಂದ. ಅಲ್ಲಿ ಬೆಂಕಿ ಉರಿತಿತ್ತು, ಅದು ತಿದಿ ಉರಿತಿತ್ತು. ದುಡ್ಕೊಂಬಂದು ನೋಡು ತಗೋ ಅಂದ ತಕ್ಷಣ ಆ ಬೆಂಕಿಗೆ ಹಾಕು ಅಂದವ. ಅವ ಹಿಂದೆ ಮುಂದೆ ವಿಚಾರನೇ ಮಾಡಲಿಲ್ಲ, ಬೆಂಕಿಗೆ ಹಾಕೇ ಬಿಟ್ಟು. ಬೆಂಕಿಗೆ ಹಾಕಿದ ತಕ್ಷಣ ಇವ ಕಣ್ಣು ಕೆಂಪು ಮಾಡಿ ಜೋರಾಗಿ ಗದರಿಸ್ತಾ, ನೀನು ದುಡ್ಕೊಂಬಂದು ಎಲ್ಲಿಂದ ತಂದು ಹೇಳ್ತಿಲ್ಲ. ಯಾವ ಜೋರಾಗಿ ಗದರಿಸಿದ್ನೋ ಅವು ಕೊಟ್ಲು ಅಂದವ. ಮನೆಗೆ ಬಂದು ಹೆಂಡತಿ ಜೊತೆ ನನಗೇನು ಮಗ ಅನ್ನೋ ಮಮತೆ ಇಲ್ಲ ಅಂದ್ಕೊಂಡು ಏನು ಈಗ ಮೊನ್ನೆ ನಾನು ಅಷ್ಟು ಸಮಸ್ಯೆ ಆಗಿ ಅಕಸ್ಮಾತ್ ಜೀವನ ಹೋಗಿದ್ರು ಮುಂದೆ ಅವನ ಗತಿ ಹೆಂಗೆ? ಅವನು ದುಡಿಯೋದನ್ನು ಕಲಿಸ್ತಾ ಇದ್ರೆ ಅವನು ಬಾಳ್ವೆ ಮಾಡೋದು ಹಾಗೆ ಮುಂದೆ. ನಾಳೆ ನಾನು ಕೆಲ್ಸಕ್ಕೆ ಕಳಿಸ್ತೀನಿ, ಏನಾರು ಇವತ್ತು ಮಾಡ್ದಂಗೆ ಮಾಡಿರೋ ನಿನ್ನ ಮಗನೂ ಕೂಡ ಹೊರಗೆ ಹಾಕ್ತೀನಿ ಅಂದವ. ತಿರುಗಿ ದಿನ ಹಾಕಿ ಯಾಕೋ ನಿಮ್ಮಪ್ಪ ಬಹಳ ಸ್ಟ್ರಾಂಗ್ ಆಗ್ಯಾನಪ್ಪ, ನೀವು ಹೋಗು ಏನಾರು ದುಡ್ಕೊಂಬ ಅಂದ್ಲಕ್ಕಿ. ಇವ ಯಾರು ಕೆಲಸ ಮಾಡೇ ಗೊತ್ತಿರಲಿಲ್ಲ, ಏನು ಮಾಡಬೇಕು ಅನ್ಕೊಂತ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬಂದು ಹಂಗೆ ಓಡಾಡ್ಕೊಂತ ಏನು ಕೆಲಸ ಮಾಡೋಣ ಅಂತ. ಅಲ್ಲೊಬ್ಬ ಬಸ್ಸಿಂದ ಕೆಳಗೆ 1-2 ಸೂಟ್ಕೇಸು, ಒಂದು ಬ್ಯಾಗು ಎಲ್ಲ ತೊಗೊಂಡು ಇಳ್ದ. ಕೇಳ್ದೆ, ನಿಮ್ಮ ಮನೆ ತನಕ ತಂದ್ಕೊಡ್ಲೇನ್ರಿ? ಒರೆಸ್ಕೊಂಡ. ಬಿಸಿಲಿತ್ತು, ಮಧ್ಯಾಹ್ನ 12 ಗಂಟೆ ಆಗಿತ್ತು ಹೆಚ್ಚು ಕಮ್ಮಿ. ಕಿಲೋಮೀಟ್ರ್ ಗಟ್ಟಲೆ 2 ಸೂಟ್ಕೇಸು ಭಾರ ಈ ಕೆಳಗಿಳಿಸಿರೋ ಸಾಕು ಅನ್ನಂಗಾಗಿತ್ತು. ಬಾಯಾರಿಕೆ ಆಗಿತ್ತು, ಬೆವರು ಬರ್ತಾ ಇತ್ತು. ಎಷ್ಟು ಕಷ್ಟ ಆಗಿತ್ತು ಅವನಿಗೆ ಅಂದರೆ ಬೇಡ ಆದರು. ಆಮೇಲೆ ಕೆಳಗೆ ಇಳಿಸ್ತಾನೆ, ಒಂದು 100 ರೂಪಾಯಿ ಕೊಟ್ಟ ಅವ. ಆ 100 ರೂಪಾಯಿ ಕೊಟ್ಟು ಅವನಿಗೆ 10,000 ರೂಪಾಯಿ ಕೊಟ್ಟಂಗಾಗಿತ್ತು. ಆ 100 ರೂಪಾಯಿ ತೊಗೊಂಡು ಓಡಿ ಬಂದ, ಅಪ್ಪ ನೋಡು ತಗೋ, ಬೆವರು ಸುರಿತಿತ್ತು, ದುಡ್ಕೊಂಬಂದು ನೋಡು ಅಂತಂದ. ಆಕ ಮಗನೇ ಆ ಬೆಂಕಿಗೆ ಅಂದ. ಯಾಕಪ್ಪ ಅಂದವ. ನೆನ್ನೆ 200 ರೂಪಾಯಿ ಹಾಕು ಅಂದರೆ ಹಾಕ್ಬಿಟ್ಟ, ಇವತ್ತು 100 ರೂಪಾಯಿ ಯಾಕಂದ್ರೆ ಯಾಕಪ್ಪ ಅಂದ. ಯಾಕೋ ಅಂದವ್ರಪ್ಪ. ಆ 100 ರೂಪಾಯಿ ಸಂಪಾದನೆ ಮಾಡ್ಕೊಂಬರಕ್ಕೆ ಎಷ್ಟು ಕಷ್ಟಪಟ್ಟಿನ ಗೊತ್ತೇನಂದವ. ಅವ ಯಾವನೋ ಪುಣ್ಯಾತ್ಮ, ಅದು ಏನು ತುಂಬಿದ್ನೋ ಏನೋ ಸೂಟ್ಕೇಸಲ್ಲಿ, ಬ್ಯಾಗಲ್ಲಿ. ಕಿಲೋಮೀಟ್ರ್ ಗಟ್ಟಲೆ ನನ್ನನ್ನು ಬಿಸಿಲಾಗಿ ಹೊತ್ಕೊಂಡು ಹೋಗಿ ಬಾಯಾರಿಕೆ ಆಗಿತ್ತು. ಅದನ್ನು ಕೆಳಗೆ ಇಳಿಸೋ ತನಕ ನಂದು ಆಗಬಾರದ್ದಾಗೋಗಿತ್ತು. ಅಷ್ಟು ಕಷ್ಟಪಟ್ಟು 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದ್ರೆ ನೀ ಎಷ್ಟು ಸುಲಭವಾಗಿ ಬೆಂಕಿಯಾಗಿ ಹಾಕು ಅಂತೀಯಲ್ಲ. ಆ 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಕಷ್ಟ ಹೇಗೆ ಅಂತ ಗೊತ್ತಿದ್ರೆ ಮಾತ್ರ ಅದನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿರುತ್ತೆ. ಇಲ್ಲ ನೀವು 10,000 ಕೋಟಿ ಸಂಪಾದನೆ ಮಾಡಿರಿ, ಅವನು 10 ತಿಂಗಳಿಗೆ ಅದನ್ನು ಬೇಕಾದ್ರೆ ನಾಶ ಮಾಡ್ತಾನೆ. ಹಾಗಾಗಿ ನನ್ನಿಂದ ಸಂಪಾದನೆ ಕೈ ಬಡಿತು. ನನ್ನಿಂದ ಸಂಪಾದನೆ ಮಾಡೋ ಶಕ್ತಿ ಇದೆ, ಇದ್ಬಿಡು ಅಂತೇಳಿ ನನ್ನ ಮಕ್ಕಳಿಗೂ ಆಗಲಿ, ಮೊಮ್ಮಕ್ಕಳಿಗೂ ಆಗಲಿ, ಮೊಮ್ಮಕ್ಕಳಿಗೂ ಆಗಲಿ ಅಂತ ನೀವೇನಾದ್ರು ವಿಚಾರ ಮಾಡಿದರೆ, ಆಮೇಲೆ ನಾವು ತಂದೆ ತಾಯಿ ಸ್ವಲ್ಪ ಮಕ್ಕಳ ಕಡೆ ಕರ್ಕೊಂಡೋಗಿ. ಇನ್ನೊಂದು ಏನು ತಪ್ಪು ಮಾಡ್ತೀವಿ ನಾವು ತಂದೆ ತಾಯಿಗಳು ಅಂದರೆ, ನಾವು ಕಷ್ಟಪಡ್ತೀವಿ, ನಮ್ಮಂಗೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು. ನೀವೇನಾದರೂ ಹಂಗೆ ವಿಚಾರ ಮಾಡಿದ್ರಿ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯನ ನೀವೇ ಹಾಳು ಮಾಡಿದ್ರಿ ಅಂತ. ನಿಮ್ಮ ಮಕ್ಕಳ ಭವಿಷ್ಯನ ನೀವೇ ಹಾಳು ಮಾಡಿದ್ರಿ. ಅದ್ರ ದುಡಿಯೋದು ಕಷ್ಟ. ನೀವೆಷ್ಟರ ಸಂಪಾದನೆ ಮಾಡಿರ್ರಿ, ಆ ದುಡಿಯೋದು ಅಂತ ಏನು ಅಂತ ಗೊತ್ತಿರಬೇಕು ಅವ್ರಿಗೆ. ಆ ದುಡಿಮೆ ಇದ್ದರೆ ಮನುಷ್ಯನಿಗೆ ಬೆಲೆ, ಸೋಂಬೇರಿಗಳಾಗಿದ್ದರೆ ಮನುಷ್ಯನಿಗೆ ಬೆಲೆ ಇರೋದಿಲ್ಲ. ಹಾಗಾಗಿ ಶರಣರು ಏನು ಮಾಡಿದ್ರು ಅಂದರೆ, ಅವ್ರ ಬಸವಣ್ಣನಿಗೆ ಅವ್ರ ಮಾವ ಹೇಳ್ತಾನೆ, ಬಸವಣ್ಣ ನೀ 10 ತಲೆಮಾರು ಕುಂತು ಊಟ ಮಾಡಿದ್ರು ಸವಿಲಾರದಷ್ಟು ಆಸ್ತಿ ಐತೆ, ನೀನು ಯಾವ ಕಾಯಕ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ, ಈ ಜಗತ್ತಿಗೆ ಕಾಯಕವನ್ನು ಕಲಿಸಿದ ನಾಯಕನೇ ಬಸವಣ್ಣ. ಅದನ್ನೆಲ್ಲ ಸಮಾಜಕ್ಕೆ ಉಪಯೋಗಿಸೋಣ. ನಾನೇನಾದ್ರು ದುಡಿಮೆ ಮಾಡೇ ಅದರಿಂದ ನನ್ನ ಜೀವನವನ್ನು ಮಾಡಬೇಕು. ಅದು ಜಗತ್ತಿಗೆ. ಅವರು ಪ್ರಧಾನಮಂತ್ರಿ ಆದಾಗ ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಹೊರೆಯ, ಇಂದಿಗಿರಲಿ ನಾಳಿಗಿರಲಿ ಎಂದು ಸಂಗ್ರಹಿಸುವುದಿಲ್ಲ ಎನ್ನ ಹೊತ್ತಾರೆ ಎದ್ದು ಮಾಡದೆ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡೆ. ಇದು ಸಾಮಾಜಿಕವಾಗಿರಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ. ಹಾಗಾಗಿ ಕಾಯಕಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಶರಣರು ತಂದುಕೊಟ್ರು. ಅನೇಕ ಕಾಯಕಗಳನ್ನು ಈ ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಬಸವಣ್ಣ ಸಾಕಷ್ಟು ಕಾಯಕಗಳನ್ನು. ಆದಷ್ಟು ನಾವೇನು ಮಾಡಬೇಕು ಅಂದರೆ, ನಮ್ಮ ಬೆವರಿನ ಫಲ
ಸಾಮಾನ್ಯ ಒಬ್ಬ ಶರಣಿ ಎಷ್ಟು ಚಂದ ಹೇಳ್ತಾಳೆ, ನಮ್ಮ ಸತ್ಯಕ್ಕೆ ಕಸ ಗುಡಿಸುವಂಥ ಕಾಯಕ ಮಾಡುವಂಥ ಸತ್ಯ. ನಾವೆಲ್ಲ ತಿಳ್ಕೊಳ್ಬೇಕು ಇವತ್ತಾಕೆ ವಚನ. ಲಂಚ ವಂಚನೆಗೆ ಕೈಯಾನದ ಭಾಷೆ ದೇವರಿಗೆ ಕೊಡ್ತಾಳಕ್ಕೆ. ಲಂಚ ವಂಚನೆಗೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದ್ದಡೆ ನಾ ಎತ್ತಿಕೊಂಡೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತ್ತ ರಾಣಿ. ಇದೇನು ಕಾರಣವೆಂದೆಡೆ ನೀವಿಕ್ಕಿದ ಭಿಕ್ಷೆಯಲ್ಲಿ ಇಪ್ಪೆನಾಗಿ ಇಂತಲ್ಲದೆ ಅಳಿಮನವ ಮಾಡಿ ಪರದ್ರವ್ಯ ಕಾಸೆ ಮಾಡಿದೆನಾದಡೆ ನೀ ಅಂದೆ ಎನ್ನನ್ನು ನರಕದಲ್ಲಿ ಅದ್ದಿ ನೀ ಎದ್ದು ಹೋಗ ಶಂಭು ಜಕ್ಕೇಶ್ವರ. ಲಂಚ ವಂಚನೆಗೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಆಕೆ ಕಾಯಕನೇ ಕಸ ಹೊಡಿತಕ್ಕಂಥದ್ದು. ಕಸ ಹೊಡೆಯೋ ಸಮಯದಲ್ಲಿ ಅಕಸ್ಮಾತ್ ಎಲ್ಲಾದರೂ ಒಂದಿಷ್ಟು ಬಂಗಾರ ಬಿದ್ದಿತ್ತೋ ಮತ್ತೊಂದು ಬಿದ್ದಿತ್ತು ಅಂತ ಹೇಳಿದರೆ, ನಾನೇನಾದರೂ ನನ್ನ ಕಾಯಕದ ಪ್ರತಿಫಲ ಅಲ್ಲದೆ ನೀ ಕೊಟ್ಟ ಭಿಕ್ಷೆಯಲ್ಲಿ ಇಪ್ಪೆನಾಗಿ, ನನ್ನ ಕಾಯಕಕ್ಕೆ ಪ್ರತಿಫಲವಾಗಿ ಪ್ರತಿಯೊಬ್ಬರು ದುಡಿಯೋರು ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತಲ್ಲದೆ ಅಳಿಮನವ ಮಾಡಿ ಅಲ್ಲೇನೋ ಸಿಕ್ತು ಅಂತೇಳಿ ನಾನೇನಾದರೂ ಪರದ್ರವ್ಯ ಕಾಸೆ ಮಾಡಿದೆನಾದಡೆ, ನನ್ನ ಕಾಯಕದ ಪ್ರತಿಫಲ ಅಲ್ಲದೆ ಮತ್ತೊಂದನ್ನು ನಾನೇನಾದರೂ ಮುಟ್ಟಿದೆ ಅಂತ ಹೇಳಿದರೆ ಅವತ್ತೇ ಪರಮಾತ್ಮ ನೀನು ನನ್ನನ್ನು ನರಕದಲ್ಲಿ ಅದ್ದಿ ನೀ ಎದ್ದು ಹೋಗು. ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ. ನಿಮ್ಮ ಕಾಯಕದ ಪ್ರತಿಫಲ ಬಿಡು ಅಂತ ಹೇಳಿಲ್ಲ ಶರಣರು. ಏನು ಬಿಡು ಅಂತ ಹೇಳ್ಯಾರೆ? ನಿಮ್ಮದು ಅಲ್ಲದನ್ನು. ಪರಧನ, ಪರಸತಿ, ಪರದೈವ ಇವೇನಿದಾವಲ್ಲ ಇವನು ಬಿಡ್ರಿ ಅಂತ ಹೇಳಿದ್ರು. ಇದೇ ನೇಮ. ಅರ್ಚನೆ ಪೂಜನೆಗಿಂತ ನಾವು ಈ ದೇಶ ಸಮೃದ್ಧಿ ಆಗಬೇಕಾದ್ರೆ, ಕಲ್ಯಾಣ ರಾಜ್ಯ ಆಗಬೇಕಾದ್ರೆ, ಈ ದೇಶ ಭವ್ಯದನ್ನು ಕಟ್ಟಬೇಕು ಅಂತ ಹೇಳಿದರೆ ಮೊದಲು ಈ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಏನು ಮ್ಯಾಲೆಲ್ಲ 108 ಪೂಜೆ ಹೋಮ ಹವನ ಮಾಡ್ಕೊಂಡು ಒಳಗೆ ಬರೀ ಇದನ್ನೇ ಮಾಡ್ತಿದ್ರೆ ಅರ್ಚನೆ ಪೂಜನೆ ನೇಮವಲ್ಲ, ದೀಪ ಧೂಪಾರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಪರಧನ ಪರಸತಿ ಪರದೈವಗಳಿಗೆ ಎಳಗದಿಪ್ಪುದೇ ನಿತ್ಯ. ಇವು ಕಾಣಿರೆಯೇ ನಿತ್ಯ ನೇಮ. ನಮ್ಮ ಮುರುಗೋಡು ಅಂತ ಬರ್ತದೆ ಕರ್ನಾಟಕದಲ್ಲಿ, ಮಾಂತಪ್ಗಳಂತಾಗಿ ಹೋಗ್ಯಾರ, ಒಳ್ಳೆ ಬಸವ ತತ್ವನಿಷ್ಠರು. ಅವರೊಂದು ಸತಿ ನದಿಗೆ ಸ್ನಾನ ಮಾಡೋಕ್ಕೆ ಹೋಗಿರ್ತಾರೆ. ಸ್ನಾನ ಮಾಡೋಕ್ಕೆ ಹೋದಾಗ ಮೆಟ್ಲತ್ತಿ ಆ ನದಿ ಮೆಟ್ಲತ್ತಿ ಬರ್ತಿರ್ತಾರೆ. ಸ್ನಾನ ಮಾಡಿ ಬರುವಾಗ ಒಂದು ಬಂಗಾರದ ಬಳೆ ಬಿದ್ದಿರ್ತದೆ. ಬಳೆ ಬಿದ್ದಿರ್ತದೆ. ವಿಚಾರ ಮಾಡ್ತಾರೆ ಅವ್ರು, ಪಾಪ ಯಾರೋ ಕೆಡ್ಕೊಂಡು ಹೋಗ್ಯಾರ, ಇದನ್ನು ತಗೊಂಡೋಗಿ ಯಾರ್ದವ್ರಿಗೆ ಮುಟ್ಸಿದ್ರಾಯ್ತು, ಯಾರ್ದು ಏನು ಅಂತೇಳಿ ಕೆಳಗೆ ಮುಟ್ಟಕ್ಕೆ ಹೋಗ್ತಾರೆ. ಸತ್ಯಕ್ಕನ ವಚನ ನೆನಪಾಗುತ್ತವ್ರೆ. ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದ್ದಡೆ ನಾ ಮುಟ್ಟಿದೆನಾದಡೆ ಕೈ ಮುಟ್ಟಿ ಎತ್ತಿದೆನಾದಡೆ ನೆನಪಾಗ್ತದೆ. ಆಮೇಲೆ ಬೇಡಪ್ಪ ಯಾರ್ದೇನೋ ಅಂದ್ಕೊಂಡು ಒಂದು 2 ಹೆಜ್ಜೆ ಮುಂದಕ್ಕೆ ಬರ್ತಾರೆ. ಮತ್ತು ಒಳಗಡೆ ಕಳವಳ, ಅಯ್ಯೋ ಯಾರ್ದೋ ಏನೋ ಪಾಪ ಹೋಗೋಣ ಅಂತ ಮತ್ತೆ ಹಿಂದಕ್ಕೆ ಹೋಗ್ತಾರೆ, ಮತ್ತೆ ಬಗ್ತಾರೆ, ಮತ್ತೆ ಮುಟ್ಟಕ್ಕೆ ಆಸೆ ಆಗಲ್ಲ. 3-4 ಸತಿ ಬಗ್ಗೋದು ಹೇಳೋದು ಮಾಡ್ತಾರೆ. ಅವರು ಒಬ್ಬ ಶಿಷ್ಯ ಬಸವಣ್ಣಪ್ಪ ಅಂತೇಳಿ ಏನೋ ಅರ್ಜೆಂಟಾಗಿ ಗುರುಗಳಿಗೆ ವಿಷಯ ಮುಟ್ಟಿಸಿ ಅವನು ಯಾವುದೋ ಕೆಲಸಕ್ಕೆ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು. ಗುರುಗಳು ಯಾಕೋ ಬರಲಿಲ್ಲ ಅಂತ ಬಂದೆವ. ಎಲ್ಲಿಗೆ? ಗುರುಗಳನ್ನು ಕರೆಯಕ್ಕೆ ನದಿ ಕಡೆಗೆ ಬಂದ. ಇವ್ರು ಹಗಲೆಲ್ಲ ಬಗ್ಗೆ ಹೇಳೋದನ್ನು ನೋಡ್ದ. ಇವರು ಗುರುಗಳು ವಿಚಾರ ಮಾಡಿದರು, ಇದನ್ನು ಮೊದಲೇ ನಾನು ಸನ್ಯಾಸಿ, ಅದು ಯಾರ್ದೇನೋ ನಾವು ಮುಟ್ಟೋದು ಬೇಡ, ಯಾರು ಇದ್ದರೆ ಅವರಿಗೆ ಹೇಳಿದ್ರಾಯಿತು. ಇಲ್ಲಿ ಯಾರು ಅಕ್ಕಪಕ್ಕ ಇದ್ದಾರೆ ಕತ್ತೆತ್ತಿ ನೋಡಿದ್ರೆ ಶಿಷ್ಯ ಬರ್ತಿದ್ದೆ, ಭಕ್ತ. ಯಾರು? ಬಸವಣ್ಣಪ್ಪ. ಕರೆದು ಹೇಳಿದ್ರು, ಬಸವಣ್ಣಪ್ಪ ನೋಡಲ್ಲಿ ಒಂದು ಯಾವುದೋ ಬಂಗಾರದ ಬಳೆ ಬಿದ್ದದ, ಪಾಪ ಯಾರ್ದೋ ಏನೋ ಕೆಡ್ಕೊಂಡು ಹೋಗಿದ್ದಾರೆ, ಅವ್ರದವ್ರಿಗೆ ಕೊಟ್ರಾಯ್ತು, ತಗೋ ಅದನ್ನು ಅಂತೇಳಿ. ಅವ ಬಸವಣ್ಣಪ್ಪ ಕೇಳಿದ್ನಂತೆ, ಅಪ್ಪರೇ ನೀವು 3-4 ಸತಿ ಬಗ್ಗೆ ಎದ್ದಿದ್ದು ಇದಕ್ಕೆ ಏನ್ರಿ ಅನ್ನಂತವ. ನೀವು 3-4 ಸತಿ ಬಗ್ಗೆ ಎದ್ದು ಮಾಡಿದ್ದು ಇದಕ್ಕೆ ಏನ್ರಿ? ಹೌದ್ರಿ. ಅಲ್ರಿ ಅಪ್ಪರೇ, ನಿಮ್ಮಂಥ ಸನ್ಯಾಸಿಗಳನ್ನೇ 3-4 ಸತಿ ಬಗ್ಸದೆ, ನಾವೊಬ್ಬ ಸಂಸಾರಿ ಕೈನ ನನ್ನನ್ನು ಎಷ್ಟು ಸತಿ ಬಗ್ಸೋದಿಲ್ಲ, ಬ್ಯಾಡ ಬರ್ರಿ ಅಪ್ಪರ, ನಾವು ಏನಾರಾಗಲಿ ಅಂತ ಕರ್ಕೊಂಡು ಹೋದ್ನಂತ. ಕರ್ಕೊಳ್ರಿ ಮಕ್ಕಳು, ಗಲಾಟೆ ಮಾಡಿಸ್ಬೇಡ್ರಿ, ಹಾಗೆ ಒಂದಿಷ್ಟು
ಮತ್ತೊಬ್ಬರು ದ್ರವ್ಯ ಮತ್ತೊಬ್ರದ್ದು ನಮಗೆ ಎಷ್ಟು ಬೇಕೋ ಅಷ್ಟು. ನಾವೇನಿಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಬಂದವರು ಅಲ್ಲ. ಇರೋ ಅಷ್ಟು ದಿನ ಒಂದಿಷ್ಟು ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಬದುಕ್ರಿ. ಯಾಕೆ ಬೇಕೋ ಹಾಗೆ ಬದುಕಬೇಡ್ರಿ ಅಂತ ಹೇಳಿದರು ಶರಣರು. ಹೆಂಗೆ ಬೇಕೋ ಹಂಗೆ ಬದುಕಬೇಡ್ರಿ. ಕಾಯಕದಲ್ಲಿ ಪ್ರಾಮಾಣಿಕತೆ ಇರಲಿ, ಸತ್ಯಶುದ್ಧತೆ ಇರಲಿ. ಅನೇಕ ಕಾಯಕಗಳನ್ನು ಬಸವಣ್ಣ ನಿರ್ಮಾಣ ಮಾಡಿದರು. ನೀವೆಲ್ಲ ಇತ್ತೀಚಿನ ದಿನಗಳಲ್ಲಿ ಏನು ನಾವು ನಗೆ ಹಬ್ಬ ಅವು ಇವೆಲ್ಲ ಮಾಡ್ತೀವಲ್ಲ, ಇದೆಲ್ಲ 12ನೇ ಶತಮಾನದಲ್ಲೇ ಇದ್ದು. ಸಮಾಜವನ್ನು ಸುಧಾರಣೆಯನ್ನು ತರಲಿಕ್ಕೆ ಬಸವಣ್ಣ ಅನೇಕ ಕಾಯಕಗಳನ್ನು ನಿರ್ಮಾಣ ಮಾಡಿದರು. ತೆಕ್ಕೆ ಕಾಯಕ ಅಂತಿತ್ತು, ಮುಳ್ಳಾಂಬಿಗೆ ಕಾಯಕ ಅಂತಿತ್ತು, ಕಲ್ಲುಬಾರ ಕಾಯಕ ಅಂತ ಇತ್ತು, ನಗೆಮಾರಿ ತಂದೆಯ ಕಾಯಕ ಅಂತ ಇತ್ತು, ಬಹುರೂಪಿ ಚೌಡಯ್ಯನ ಕಾಯಕ ಅಂತ ಇತ್ತು. ಇವರೆಲ್ಲರೂ ಕೂಡ ಸಮಾಜ ತೆಕ್ಕೆ ಕಾಯಕ ಅಂದರೆ ಕಲ್ಯಾಣ ಆ ನಾಡಿನಲ್ಲಿ ಯಾರ್ದಾದರೂ ಒಬ್ಬ ಮನೆ ಹುಡುಗ ಬಹಳ ದುಷ್ಟ ಕೆಲಸ ಮಾಡ್ತಿದ್ದ, ಸಮಾಜದಲ್ಲಿ ಘಾತಕ ಕೆಲಸ ಮಾಡ್ತಿದ್ದ ಅಂದರೆ ಆ ತೆಕ್ಕೆ ಕಾಯಕದ ಶರಣರು ಏನು ಮಾಡ್ತಿದ್ರು ಅಂದರೆ ಅವ್ರ ಮನೆಯಲ್ಲಿ ಹೋಗಿ ಆ ಒಂದು ಕಂಬಕ್ಕೆ ತೆಕ್ಕೆ ಹಾಕ್ಕೊಂಡು ನಿಂತ್ಕೋತಾ ಇದ್ರಂತ. ಅವ್ರ ಮನೆ ಕಂಬಕ್ಕೆ ತೆಕ್ಕೆ ಹಾಕ್ಕೊಂಡು ನಿಂತ್ಕೋತಿದ್ರು. ಅವಾಗ ಮನೆ ಮಂದಿ ಎಲ್ಲ ಕೇಳ್ತಿದ್ರು, ಶರಣರೇ ಯಾಕ್ರಿ ನಮ್ಮ ಮನೆಗೆ ಬಂದು ತೆಕ್ಕೆ ಹಾಕ್ಕೊಂಡು ನಿಂತೀರಿ, ಏನಾಗಿದ್ರಿ ಅಂತ ಕೇಳಿದ್ರೆ ನಿಮ್ಮ ಮಗ ಇಂಥ ಕೆಲಸ ಮಾಡುತ್ತದಾನೆ. ಅವಾಗ ಮನೆ ಮಂದಿ ಎಲ್ಲ ಬೈತಿದ್ರು, ಏನೋ ಸ್ವಲ್ಪನಾರು ಬುದ್ಧಿ ಇಲ್ಲ ನಿನಗೆ, ಶರಣರು ಬಂದು ತೆಕ್ಕೆ ಹಾಕ್ಕೊಂಡು ನಿಂತಿದ್ದಾರೆ, ನೀನು ತಪ್ಪಾಯಿತು ಅಂತ ಕೇಳಿ ಇನ್ನೊಂದ್ಸತಿ ಇಂಥ ತಪ್ಪನ್ನು ಮಾಡೋದಿಲ್ಲ ಅಂತ ಅಂತೇಳಿ ಎಲ್ಲರೂ ಬೈತಿದ್ರು. ಅವನು ತಪ್ಪಾಯಿತು ಅಂತ ನಮಸ್ಕಾರ ಮಾಡ್ತಿದ್ದ. ಶರಣರು ಅಲ್ಲಿಂದ ವಾಪಸ್ ಬರ್ತಿದ್ರು, ಅವ್ರ ಕಾಯಕದ ಪ್ರತಿಫಲವನ್ನು ತಗೊಂಡು ವಾಪಸ್ ಬರ್ತಿದ್ರು. ಅವನು ತಪ್ಪಾಯಿತು ಅಂತ ಕೇಳಿ ಮತ್ತೂ ಕೂಡ ತಪ್ಪು ಮಾಡ್ತಿದ್ದ ಅಂದರೆ ಸೆಕೆಂಡ್ ಸ್ಟೇಜ್ ಯಾವುದು ಅಂದರೆ ಕಲ್ಲುಬಾರ ಕಾಯಕ. ತಿದ್ಕೊಳ್ಳಾರ್ದಂಗೆ ಮತ್ತು ತಪ್ಪು ಮಾಡ್ತಿದ್ದ ಅಂದರೆ ಮೊದಲು ಅವನು ತಪ್ಪು ಮಾಡಿದಾಗ ಮನೆ ಮಂದಿಗೆ ಅಷ್ಟೇ ಗೊತ್ತಾಗ್ತಿತ್ತು. ಈಗ ಎಲ್ಲಿ ನಿಂತ್ಕೋತಿದ್ರು ಅಂದರೆ ಅವ್ರ ಮನೆ ಮುಂದೆ ಬೀದಿಯಲ್ಲಿ ನಿಂತ್ಕೋತಿದ್ರು, ತಲೆ ಮೇಲೆ ಕಲ್ಲು ಹೊತ್ಕೊಂಡು. ಈಗ ಆ ಬೀದಿಗೆ ಅಡ್ಡಾಡೋರಿಗೆಲ್ಲ, ಓಣೆಗೆ ಅಡ್ಡಾಡೋರಿಗೆಲ್ಲ ಗೊತ್ತಾಗ್ತಿತ್ತು ಅವನು ತಪ್ಪು ಮಾಡಿದ್ದು. ಅವು ಬೀದಿ ಮಂದಿ ಎಲ್ಲ ಬೈತಿದ್ರೆ ಏನೋ ಗೊತ್ತಾಗಲ್ಲ, ಶರಣರ ತಲೆ ಮೇಲೆ ಕಲ್ಲು ಹೊತ್ಕೊಂಡು ನಿಂತಿದ್ದಾರೆ, ನೀ ಯಾಕಿಂತ ತಪ್ಪುಗಳು ಮಾಡ್ತೀರಾ ಅಂತ. ಆಮೇಲೆ ಅದಕ್ಕೂ ತಪ್ಪಾಯಿತು ಅಂತ ಕೇಳ್ದ, ಮತ್ತೂ ತಪ್ಪು ಮಾಡ್ತಿದ್ರ ಅಂದ್ರೆ ಥರ್ಡ್ ಸ್ಟೇಜ್ ಯಾವುದು ಅಂದರೆ ಮುಳ್ಳಾವಿಗೆ ಕಾಯಕ. ಊರಿನ ಪ್ರಮುಖ ಬೀದಿಯಲ್ಲಿ ಮುಳ್ಳಾವಿಗೆ ಮೇಲೆ ನಿಂತ್ಕೋತಿದ್ರು. ಇಡೀ ಊರ್ ಮಂದಿ ಗೊತ್ತಾಗ್ತಿತ್ತು ಅವ್ನು ತಪ್ಪು ಮಾಡೋದು, ಅವ್ನು ಮೋಸ ಮಾಡೋದು, ಅವ್ನು ವಂಚನೆ ಮಾಡೋದು. ಫಸ್ಟ್ ಅವ್ನು ತಪ್ಪು ಮಾಡೋದಾಗ ಫಸ್ಟ್ ಸ್ಟೇಜ್ ಅಂದರೆ ಮನೆ ಮಂದಿಗೆ ಅಷ್ಟೇ ಗೊತ್ತಾಗ್ತಿತ್ತು. ಸೆಕೆಂಡು ಆ ಬೀದಿಗೆ ಅಡ್ಡಾಡೋರಿಗೆ ಗೊತ್ತಾಗ್ತಿತ್ತು. ಮತ್ತು ಅವ್ನು ತಪ್ಪು ಮಾಡ್ತಿದ್ದ ಅಂತ ಹೇಳಿದರೆ ಎಲ್ಲಿ ಗೊತ್ತಾಗ್ತಿತ್ತು? ಇಡೀ ಊರಿಗೆಲ್ಲ ಗೊತ್ತಾಗ್ತಿತ್ತು. ಊರ ಜನ ಎಲ್ಲ ಅವನನ್ನು ಬೈತಿದ್ರು. ಇವೆಲ್ಲ ಸಮಾಜ ಸುಧಾರಣೆಯನ್ನು ಮಾಡಲಿಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಕಾಯಕಗಳು. ನಗೆಮಾರಿ ತಂದೆಯ ಕಾಯಕ. ಈಗೆಲ್ಲ ನಗೆ ಹಬ್ಬಗಳು ಅಂತ ನಡೀತವೆ ಎಲ್ಲ ಕಡೆ. ನಮ್ಮಲ್ಲಂತೂ ಕರ್ನಾಟಕ ಫೇಮಸ್. ಯಾರು ಪ್ರಾಣೇಶು ಯಾರ್ಯಾರು ಇದ್ದಾರೆ, ಒಂದು 4-5 ಜನ. ಅವ್ರು ಬರೀ ಏನು ಕೆಲಸ? ನಗಿಸೋದು. ನೀವು 20-21ನೇ ಶತಮಾನದಲ್ಲಿ ಮಾಡೋದು ದೊಡ್ಡದಲ್ಲ, 12ನೇ ಶತಮಾನದಲ್ಲೇ ಇದ್ದ ನಗೆಮಾರಿ ತಂದೆ ಅಂತ. ನಗು ನಿಮ್ಮ ಅನೇಕ ರೋಗಗಳನ್ನು ವಾಸಿ ಮಾಡ್ತದೆ. ಯಾವಾಗಲೂ ಬಿಮ್ಮನ್ನು ಬಿಕ್ಕೊಂಡಿದ್ರೆ ಕಾಯಿಲೆಗಳು ಜಾಸ್ತಿ ಅಂತ ಅವ್ರಿಗೆ. ಯಾವಾಗಲೂ ನಗುತ್ತಾ ಇದ್ದರೆ ಕಾಯಿಲೆಗಳು ಕಮ್ಮಿ ಇರ್ತಾವಂತವ್ರು. ಯಾವಾಗೂ ನೀನು ನಗು ನಿನ್ನೊಡನೆ ನಗುವುದು ಜಗವು. ಯಾವಾಗಲೂ ನರಗಳು ಸಡ್ಲಾಗ್ತಾವಂತ ನಗ್ತಾ ಇದ್ರು. ಈಗ ನಗಿಸೋ ಹಬ್ಬಗಳು ನಡೀತದವ, ಈಗೆಲ್ಲ ನಗೆ ಹಬ್ಬಗಳು ಅಂತೆ. ಒಬ್ಬ ನಾರ್ಮನ್ ಅಂತ ಬರ್ತಾರೋ, ಅವರಿಗೆ ಒಂದೇನೋ ಹೊಟ್ಟೆ ನೋವು ಕಾಯಿಲೆ. ಏನು ಎಲ್ಲಿ ತೋರಿಸಿದ್ರು ಅವ್ರ ಜಿಂದ ಒಬ್ಬ ಪ್ರೆಸ್ ರಿಪೋರ್ಟ್ರು ಎಲ್ಲಿ ತೋರಿಸಿದ್ರು ವಾಸಿ ಆಗೋದಿಲ್ಲ. ಡಾಕ್ಟ್ರುಗಳೆಲ್ಲ ಚೆಕ್ ಮಾಡಿ ನೀವೊಂದು 6 ತಿಂಗಳು ಮಾತ್ರ ಬದುಕ್ತೀರಿ ಅಂತೇಳಿ ಅವ್ರಿಗೆ ರಿಪೋರ್ಟ್ ಕೊಡ್ತಾರೆ. ಇನ್ನು 6 ತಿಂಗಳು ಮಾತ್ರ. ಅವರಿಗೆ ಹೊಟ್ಟೆ ನೋವು ಎಷ್ಟು ಸಂಕಟ ಆಗ್ತಿತ್ತಂತಂದ್ರೆ ನಿದ್ದೆ, ಒಟ್ಟು ರಾತ್ರಿಯೆಲ್ಲ ನಿದ್ದೆ ಬರ್ತಿರಲಿಲ್ಲ. ಬೆಳಗ್ಗೆ ಹೊತ್ತು ಅಷ್ಟೊಂದು ಹಿಂಸೆ ಆಗ್ತಿತ್ತಂತ ಅವ್ರಿಗೆ. ಒಂದು ದಿನ ಟಿ ವಿ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ನಗೋ ಸಿನಿಮಾ ಬಂದಿತ್ತಂತೆ. ನಗೋ ಸಿನಿಮಾ ಬಂದಿತ್ತಂತೆ. ಆಮೇಲೆ ಅದನ್ನು 2 ತಾಸಿನ ಸಿನಿಮಾ ನೋಡ್ತಾ ಅವ್ರಿಗೆ ಹೊಟ್ಟೆ ನೋವೇ ಮರ್ತೋಗಿತ್ತಂತ. ಅವ್ರಿಗೆ ಹೊಟ್ಟೆ ನೋವೇ ಮರ್ತೋಗಿತ್ತು. ಮಲಗಿದ್ರು ಒಂದು 2 ತಾಸು ಒಳ್ಳೆ ನಿದ್ದೆ ಮಾಡ್ತಾರೆ. ತಕ್ಷಣಕ್ಕೆ ವಿಚಾರ ಮಾಡ್ತಾರೆ ಅವರು, ಎಷ್ಟು ಬದಲಾಯಿತಲ್ಲ ಅಂತೇಳಿ ದಿನ ಹೀಗೆ ನಗುವಂಥ ಸಿನಿಮಾಗಳು, ಕೆಲವು ನಗು ಇವನ್ನ ತರೋದು, ಹಾಕ್ಕೊಳ್ಳೋದು, ನೋಡೋದು ಮಾಡೋಕ್ಕೆ ಶುರು ಮಾಡ್ತಾರೆ ಪ್ರತಿದಿನ.
ಈಗ ಮಾಡ್ತಾ ಮಾಡ್ತಾ 6 ತಿಂಗಳು ಬದುಕ್ತೀರಿ ಅಂತ ಹೇಳಿದ ಡಾಕ್ಟ್ರ್ 20 ವರ್ಷ ಬದುಕ್ತಾರೆ. ಆಮೇಲೆ ಅವರು 20 ವರ್ಷ ಬದುಕ್ತಾರಷ್ಟೇ ಅಲ್ಲ, ನಗೆ ಇದ್ರ ಬಗ್ಗೆನೇ ಸುಮಾರು ಪುಸ್ತಕಗಳನ್ನು ಅವರು ಬರೀತಾರೆ. ಹೇಗೆ ನಗುವಿಂದ ನಾವು ಜೀವನವನ್ನು ಕಟ್ಕೋಬಹುದು, ನಮ್ಮ ರೋಗಗಳನ್ನು ವಾಸಿ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನು. ಹಾಗೆ ನಗುವಿನಲ್ಲಿ ಅಷ್ಟೊಂದು ದೊಡ್ಡ ಶಕ್ತಿ ಇರ್ತದೆ, ನಗುವಲ್ಲಿ ಅಷ್ಟು ದೊಡ್ಡ ಶಕ್ತಿ ಇರ್ತದೆ. ನಗೆಮಾರಿ ತಂದೆ ಏನು ಮಾಡ್ತಿದ್ದ ಅಂದರೆ, ಯಾರ್ದಾರ ಮನೆಯಲ್ಲಿ ಗಂಡ ಹೆಂಡತಿ ಜಗಳಾಡಿದ್ರು ಅಂತ ಹೇಳಿದ್ರೆ ಹೋಗಿ ಅವ್ರ ಮನೆಯಲ್ಲಿ ಒಂದಿಷ್ಟು ಜೀವನದಲ್ಲಿ ಇವೆಲ್ಲ ಇರೋಲ್ಲ, ನೀವೆಲ್ಲ ಹಿಂಗೆ ಮಾಡಬಾರ್ದು, ಒಬ್ರನ್ನೊಬ್ಬರು ಅರಿತುಕೊಂಡು ತಿದ್ದುಕೊಂಡು ಬದುಕಬೇಕು ಅಂತೇಳಿ ಒಂದಿಷ್ಟು ಬುದ್ಧಿವಾದ ಮಾಡಿ ಅವ್ರಿಗೊಂದಿಷ್ಟು ಏನಾದರೂ ನಗುವಂಥದ್ದು ಹೇಳಿ ನಗಿಸಿ ಅವ್ರ ಕಾಯಕದ ಪ್ರತಿಫಲ ಇಸ್ಕೊಂಬರ್ತಿದ್ರಂತೆ ಅವರಿಂದ. ಹಿಂಗೆ ಯಾರೋ ಮನೆಗೆ ಅತ್ತೆ ಸೊಸೆ ಜಗಳಾಡಿದ್ರು ಅಂದರೆ, ಬೀದಿಯಲ್ಲಿ ಅಕ್ಕಪಕ್ಕದವ್ರ ಮನೆ ಜಗಳ ನಡೆದಿತ್ತು ಅಂದರೆ ಎಲ್ಲಿ ಹೋದರೂ ಅವ್ರಿಗೊಂದಿಷ್ಟು ತಿಳುವಳಿಕೆಯನ್ನು ಹೇಳೋದು, ಅವರಿಗೆ ನಗಿಸೋದು ಬರೋದೇ ನಗೆಮಾರಿ ತಂದೆಯ ಕಾಯಕ ಆಗಿತ್ತು, ಆತನ ಕಾಯಕ. ಒಂದು ಸರಿ ಸುಮ್ಮನೆ ಪುರಾಣಗಳಲ್ಲಿ ಬರೀತಾರೆ, ಭೀಮಕವಿ ಪುರಾಣದಲ್ಲಿ ಬರೀತಾನೆ, ಕತೆ ಹೆಂಗೆ ಏನು ಅಂತ ಕೇಳಬೇಡ್ರಿ ಅಂತೇಳಿ ಕೈಲಾಸದ ಕತೆಗಳವು. ಒಂದು ಸತಿ ಶಿವ ಕೇಳಿದ್ನಂತೆ, ಪಾರ್ವತಿ ಕೇಳಿದ್ಲಂತೆ, ಹಿಂಗೆ ನಗೆಮಾರಿ ತಂದೆ ವಿಷಯ ಬಂದಾಗ, ನಾನು ಯಾಕೆ ಆ ಭಕ್ತನ ಭಾಳ ಪ್ರೀತಿ ಮಾಡ್ತೀನಿ, ತೋರಿಸ್ತೀನಿ ಬಾ ನಿನಗೆ ಅಂತೇಳಿ ಇಬ್ಬರು ಪರಿಪೂರ್ಣ ಹಣ್ಣಣ್ಣ ಮುದುಕ ಮುದುಕಿ ವೇಷದಲ್ಲಿ ಭೂಲೋಕಕ್ಕೆ ಬಂದ್ರಂತ. ಹೆಂಗೆ ಬಂದರು? ಕಥೆಯಾಗಿ ಬಂದರು. ಕೈಲಾಸದಿಂದ ಭೂಲೋಕಕ್ಕೆ ಬಂದರು. ಜೋರು ಮಳೆ ಆಗಿತ್ತಂತವತ್ತು, ಜೋರು ಮಳೆ ಆಗಿತ್ತು. ಒಂದು ನದಿ ತುಂಬಿ ಹರಿತಿತ್ತು. ಆ ನದಿ ದಾಟಿ ತನ್ನ ಊರಿಗೆ ಹೋಗ್ಬೇಕಾಗಿತ್ತು ನಗೆಮಾರಿ ತಂದೆ. ತನ್ನ ಕಾಯಕಕ್ಕೆ ಯಾವುದೋ ಹಳ್ಳಿಗೆ ಹೋಗಿದ್ದ. ಆ ಜಾಗಕ್ಕೆ ಇವೇನು ಮಾಡ್ದ, ಅಜ್ಜ ಅಜ್ಜಿ ಪೂರ ಹಣ್ಣಣ್ಣು ಮುದುಕರು ಒಂದು ಮುದಿ ಎತ್ತು, ಒಂದು ವಯಸ್ಸಾಗಿರೋ ಮುದಿ ಎತ್ತು, ಇದನ್ನು ಇಟ್ಕೊಂಡು ಬಂದರು ಅವರು. ಬಂದು ಹಿಂಗೆ ದಾಟೋದು ತುಂಬಿ ರಭಸವಾಗಿ ಹರಿತಾ ಇತ್ತು. ಅಜ್ಜ ಕೇಳಿದ್ನಂತೆ, ಶಿವಪ್ಪಜ್ಜ, ಯಾರನ್ನ ನಗೆಮಾರಿ ತಂದೆ ನಿಂತಿದ್ದಿವ ನದಿ ದಾಟಬೇಕು ಅಂತ. ಇವ ಮಾತಾಡಿಸ್ತಾ, ಅಲ್ಲೋ ಇಷ್ಟು ಜೋರಾಗಿ ತುಂಬಿ ಹರಿತೈತೆ ನದಿ, ಹೆಂಗೆ ದಾಟ್ತಿ ಅಂತ ಕೇಳಿದ್ನಂತ ನಾವು. ಅದಕ್ಕೆ ನಗೆಮಾರಿ ತಂದೆ ಕೇಳ್ದ, ನಾ ಏನು ವಯಸ್ಸೈತೆ ಹೆಂಗೋ ದಾಟ್ತೀನಿ, ನೀ ಹಣ್ಣಣ್ಣು ಮುದುಕ ಮುದುಕಿ ಆ ಮುದಿ ಎತ್ತು, ನೀ ಹೆಂಗೆ ದಾಟ್ತಿ ಹೇಳನ್ನಂತವ. ನಾ ಹೆಂಗೋ ದಾಟ್ ಪಾರಾಗ್ತೀನಿ, ನಂದೇನೋ ಆಗ್ತದೆ, ನಿಂದು ಹೇಳು ಮೊದಲು, ನೀ ಹೆಂಗೆ ದಾಟ್ತಿ ಅಂತ ಕೇಳಿದ್ನಂತ. ಅದಕ್ಕೆ ಅವ ಮುದುಕ ಹೇಳಿದ್ನಂತೆ, ನಂದು ಭಾಳ ಸುಲಭ ದಾಟೋದು ಅಂದಂತವ. ಹೆಂಗೆ? ಮುದಿ ಎತ್ತಿನ ಮೇಲೆ ನಾನು ಕುತ್ಕೋತೀನಿ, ನನ್ನ ಹೆಗಲ ಮೇಲೆ ನಾನು ಮುದುಕಿ ಕೂಡಿಸ್ಕೊತೀನಿ, ನಾನು ದಾಟ್ಬಿಡ್ತೀನಿ ಅಂತ ಹೇಳಿದ್ನಂತ. ಅದಕ್ಕೆ ನಗೆಮಾರಿ ನಂದು ಇನ್ನೂ ಸುಲಭ ದಾಟೋದು ಅಂದಂತ. ಏನು? ಆ ಮುದುಕಿ ಮೇಲೆ ನಾನು ಕುತ್ಕೋತೀನಿ, ಆ ಮುದುಕಿ ಮೇಲೆ ನಾನು ಕುತ್ಕೋತೀನಿ, ಇನ್ನೂ ಸುಲಭ ದಾಟ್ಬಿಡ್ತೀನಿ, ಹೆಂಗಿದ್ರು ಒಳ್ಳೆ ಟೈಮಿಗೆ ನೀವು ಬಂದಿರಿ ಅನ್ನಂತೆ. ಆಮೇಲೆ ಇಬ್ಬರು ಗೊಳ್ಳಂತ ನಕ್ರಂತೆ. ಅವಾಗ ನಾನು ನಗಸಿನೆಲ್ಲ ದುಡ್ಡು ಕೊಡ್ರಿ ಅನ್ನಂತ ಮುದುಕ ಮುದುಕಿಗೆ. ಈಗ ನಾನು ನಗಸಿ ನಾನು ಕಾಯಕ ಮಾಡೀನಿ, ರೊಕ್ಕ ಕೊಡ್ರಿ ಅಂತ ಹೇಳಿದ್ನಂತೆ. ಅದಕ್ಕೆ ಶಿವಪ್ಪ ಹೇಳಿದ್ನಂತೆ, ಇಷ್ಟೇ ರೊಕ್ಕ ಯಾಕೆ, ನಿನಗೆ ಒಮ್ಮೆಗ್ಲೇ ಮುಕ್ತಿನ ಕೊಡ್ತೀನಿ ಬಾ ನನ್ನ ಜೊತೆ ಕೈಲಾಸಕ್ಕೆ ಹೋಗೋಣ ಅಂತ ಕರೆದ್ನಂತೆ. ಅದಕ್ಕೆ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಶಿವನೊಬ್ಬ ಎಡ್ಡ ಕಾಣಿರೋ, ಅಲ್ಲಿರುವ ಗಣಾಧೀಶರೆಲ್ಲ ಮೈಗಳ್ಳರು ಕಾಣಿರೋ, ನಿನ್ನ ಕೈಲಾಸದಲ್ಲಿ ಕಾಯಕ ಇಲ್ಲ, ಕೆಲಸ ಇಲ್ಲ ಅಂದರೆ ನಿನ್ನ ಕೈಲಾಸ ನನಗೆ ಬೇಡ, ಸುಮ್ಮನೆ ನಾನು ಎಷ್ಟು ಕಾಯಕ ಮಾಡಿನೋ ಅಷ್ಟು ಪ್ರತಿಫಲ ಕೊಡೋಣ, ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿದ್ನಂತೆ. ಕತೆ ಏನೇ ಆದರೂ ಕೂಡ ನಗೆಮಾರಿ ತಂದೆಯ ಕಾಯಕ ಏನು ಅಂದರೆ ನಗಿಸೋ ಕಾಯಕ, ಬಹುರೂಪಿ ಚೌಡಯ್ಯನ ಕಾಯಕ. ನಮ್ಮ ಇವ್ರು ಯಾರಿದಾರಲ್ಲ, ನಮ್ಮ ಸುಭಾಷ್ ಅವರು, ಅವ್ರ ಊರದು ರೇಕುಳ್ಗಿ ನಗೆ ಬಹುರೂಪಿ ಚೌಡಯ್ಯನ ಊರು. ರೇಖಯ್ಯ ಪ್ರಿಯ ನಾಗಿನಾಥ ಆತನ ವಚನದ ಅಂಕಿತ ನಾಮ ಅದು. ಬಹುರೂಪಿ ಚೌಡಯ್ಯ ಬಹಳ ಜನ ಮೊದಲೆಲ್ಲ ಬೇರೆ ಬೇರೆ ವೇಷಭೂಷಗಳನ್ನು ಹಾಕ್ಕೊಂಡು ಜನಗಳಿಗೆ ನೃತ್ಯ ಮಾಡಿ ಅದರ ಮುಖಾಂತರವನ್ನು ಬದುಕ್ತಿದ್ದ. ಯಾವಾಗ ಬಸವಾದಿ ಪ್ರಮುಖರ ಶರಣರ ತತ್ವ ಸಿದ್ಧಾಂತಗಳು ಅವನಿಗೆ ಅರಿವು ಬರ್ತದೆ, ಆಗ ತನ್ನ ಶಿಷ್ಯ ಬಳಗದ ಜೊತೆ ಅಷ್ಟರು ಅವರು ಲಿಂಗ ದೀಕ್ಷೆಯನ್ನು ತಗೊಳ್ತಾರೆ ಅವರು. ಆಮೇಲೆ ಶರಣರ ವೇಷಗಳನ್ನೇ ಹಾಕ್ಕೊಂಡು ಸಮಾಜದಲ್ಲಿ ಆ ವೇಷಭೂಷಣಗಳ ಮುಖಾಂತರನೇ ಸಮಾಜದಲ್ಲಿ ನಡೀತಕ್ಕಂಥ ಅಜ್ಞಾನ, ಅಂಧಕಾರ, ಮೂಢನಂಬಿಕೆಗಳನ್ನು ತೊಲಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಸತಿ ಬಹುರೂಪಿ ಚೌಡಯ್ಯ ಬಸವಣ್ಣನ ವೇಷಭೂಷಣ ಹಾಕ್ಕೊಂಡು ಮಹಾಮನೆಗೆ ಬಂದಿದ್ನಂತ.
ಬಸವಣ್ಣನ ಡ್ರೆಸ್ ಹಾಕ್ಕೊಂಡು. ನೀಲಾಂಬಿಕಾ ತಾಯಿಯವರು ಗಂಡ ಬಂದರೆ ಇನ್ನೇನು ನೀರಿಗೆ ಕಾಲಿಗೆ ನೀರು ಕೊಟ್ಟು ಒಳಗೆ ಕರ್ಕೋಬೇಕು ಅಂತ ಕಾಲಿಗೆ ನೀರು ಹಾಕಕ್ಕೆ ಹೋಗಿದ್ಲಂತ ಎದುರಿನ ಇಲ್ಲ ತಾಯಿ ನಾನು ಬಹುರೂಪಿ ಚೌಡಯ್ಯ ಅಂತೇಳಿದಂತಂದರೆ ಅಂಥ ಒಬ್ಬ ಕಲಾಕಾರ ಯಾರಾಗಿದ್ದರು ಅಂದರೆ ಬಹುರೂಪಿ ಚೌಡಯ್ಯ. ಬಹುರೂಪಿ ಚೌಡಯ್ಯ ಆಗಿರ್ಬೋದು. ಆಮೇಲೆ ಎಂಡದ ಮಾರಯ್ಯನ ಕಾಯಕ, ಆತ ಎಂಡದ ಅಂಗಡಿ ಇಟ್ಟಿದ್ದಂತೆ. ಬಹುಶಃ ಅವನು ತನ್ನ ಈಡಿಗರಂತ ಕರೀತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನಂತಿರೋ ಗೊತ್ತಿಲ್ಲ, ಈಡಿಗರು. ಆತನ ಕಾಯಕನೇ ಅದಾಗಿತ್ತು. ಬಸವಾದಿ ಪ್ರಬುದ್ಧರ ತತ್ವ ಸಿದ್ಧಾಂತಗಳನ್ನು ಅರಿತು ಅವನು ಕಲ್ಯಾಣಕ್ಕೆ ಬಂದಿದ್ದ. ಆತನಿಗೆ ಆತನ ಕಾಯಕದ ಮುಖಾಂತರನೇ ಸಮಾಜದನ್ನು ಬದಲಾವಣೆ ಮಾಡಲಿಕ್ಕೆ ಹಚ್ಚಿದ್ರು ಬಸವಣ್ಣ. ಎಂಡದ ಅಂಗಡಿಯನ್ನು ಇಟ್ಟು ಅವರು ಕುಡಿಲಿಕ್ಕೆ ನೀವು ಅಂಗಡಿ ಇದ್ರೆ ಹಿಡ್ದೇ ಇದ್ರೆ ಇನ್ನೊಬ್ರು ಹೋಗ್ತಾರೆ ಅವ್ರು ಇನ್ನೊಂದು ಕಡೆ. ಈತನ ಇಟ್ಟ ಮೇಲೆ ಅವನು ಬರ್ಲಿಕ್ಕೆ ಶುರು ಮಾಡಿದ್ರೆ ಉಪದೇಶ ಹೇಳ್ತಿದ್ದ ಅವರಿಗೆ. ಅವನು ಹಿಂಗೆ 4 ದಿನ 8 ದಿನ 10 ದಿನ ಬರೋದ್ರೊಳಗೆ ಅವನು ಕುಡಿಯೋದ್ರಿಂದ ಏನು ಪರಿಣಾಮ ಆಗ್ತದೆ, ನಾಳೆ ಸಮಾಜದಲ್ಲಿ ನಿಮ್ಮನ್ನು ಯಾವ ರೀತಿ ಕಾಣ್ತಾರೆ, ನಿಮ್ಮ ಹೆಂಡತಿ ಮಕ್ಕಳಿಂದ ನೀವು ಯಾವ ರೀತಿ ಅಸಡ್ಡೆಗೆ ಒಳಗಾಗ್ತೀರಿ, ಇದು ಒಳ್ಳೆಯದಲ್ಲ, ಕುಡಿಯೋದಿದ್ರೆ ಎಂಥದನ್ನು ಕುಡಿಬೇಕು ಅನ್ನುವಂಥ ಒಂದಿಷ್ಟು ತಿಳುವಳಿಕೆ ಅವನು 8-10 ದಿನ 8-6 ದಿನ ಬರುತ್ತಿದ್ದಾಗೆ ಅವನು ಇಡೀ ಜೀವನದಲ್ಲೇ ಮತ್ತೊಂದು ಸರಿ ಕುಡ್ದಿರಬಾರ್ದು. ಆ ರೀತಿಯಲ್ಲಿ ಬದಲಾವಣೆ ಮಾಡುವಂಥ ಶಕ್ತಿ ಯಾರಲ್ಲತ್ರ ಇತ್ತು? ಎಂಡದ ಮಾರಯ್ಯನಲ್ಲಿತ್ತು. ಗಣಾಚಾರ್ಯ ಶರಣರು ಅಂತ ಬರ್ತಾರೆ, ಗಣಾಚಾರ ಕಾಯಕದ ಶರಣರು ಬರ್ತಾರೆ. ಅವ್ರು ಎಲ್ಲಾದರೂ ಯಾವುದಾದ್ರು ದೇವಸ್ಥಾನಗಳಲ್ಲಿ ಪ್ರಾಣಿ ಬಲಿ ಇಂಥವನ್ನೆಲ್ಲ ಕೊಡ್ತಿದ್ರು ಅಂದರೆ ಅವ್ರು ಏನು ಮಾಡ್ತಿದ್ರಂತೆ, ಹೋಗಿ ತಾವೇ ಇಲ್ಲಿ ಕತ್ತಿ ಹಿಡ್ಕೊಂಡು ನಿಂತ್ಕೋತಿದ್ರಂತೆ. ನೀವೇನಾರು ಅಲ್ಲಿ ಬಲಿ ಕೊಟ್ಟರೆ ನಾನು ನನ್ನ ಜೀವನ ಕಳ್ಕೊತೀನಿ ಅಂತ. ಅಲ್ಲೋಗಿ ಅವ್ರ ಜೊತೆ ಫೈಟ್ ಮಾಡ್ತಿರ್ಲಿಲ್ಲ, ಇವರೇ ಕತ್ತಿ ಹಿಡ್ಕೊಂಡು ನಿಂತ್ಕೋತಿದ್ರು. ಪ್ರಾಣಿ ಬಲಿ ಕೊಡೋದು ಒಳ್ಳೇದಲ್ಲ, ಕೆಲವ್ರಿಗೆಲ್ಲ ಅಕಸ್ಮಾತ್ ಕೊಡೋದು ಬಿಟ್ಬಿಟ್ರೆ ಏನಾಗ್ಬಿಡ್ತದೋ ಅನ್ನೋ ಭಯ. ಈ ಜಗತ್ತೆಲ್ಲವೂ ಕೂಡ ದೇವರ ಸೃಷ್ಟಿ. ಇದು ಆತನ ಮಕ್ಕಳೇ. 84 ಲಕ್ಷ ಜೀವರಾಶಿಗಳು ಆತನ ಮಕ್ಕಳೇ. ತಾನೇ ಹುಟ್ಟಿಸಿರ್ತಕ್ಕಂಥ ಪ್ರಾಣಿಗಳನ್ನು ಎಲ್ಲಾದರೂ ತಾನೇ ಬಲಿ ಕೇಳ್ತಾನ? ತೋರಿಸೋದು ದೇವಿ ಹೆಸರು, ಗಂಡು ದೇವರಿಗಿಂತ ಹೆಣ್ಣು ದೇವರಿಗೆ ಕೊಡೋದು ಬಲಿ ಜಾಸ್ತಿ. ತೋರಿಸೋದು ನೈವೇದ್ಯ ಯಾರಿಗೆ? ತಿನ್ನೋದು ಯಾರು? ಆ ದೇವಿ ಎಂದರೆ ಎದ್ದು ತಿಂದಳೇನ್ರಿ? ನಮ್ಮಲ್ಲಿ ಸಿರ್ಸಿ ಅಂದರೆ ಕರ್ನಾಟಕದಲ್ಲಿ ಫೇಮಸ್. ಅದು ಸಿರ್ಸಿ ಮಾರಿಕಾಂಬ ದೇವಸ್ಥಾನ. ಪ್ರತಿ ವರ್ಷ ಕೋಣನ ಬಲಿ ಕೊಡ್ತಾಯಿದ್ರು. ಮಹಾತ್ಮ ಗಾಂಧೀಜಿಯವರು ಬಂದಿರ್ತಾರೆ ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ. ಅವಾಗ ಇಡೀ ಮಾರಿಕಾಂಬ ದೇವಸ್ಥಾನದ ಕಮಿಟಿಯವರು ಗಾಂಧೀಜಿಯವ್ರನ್ನ ಕರೆಯೋಕ್ಕೆ ಹೋಗ್ತಾರೆ. ನಮ್ದು ಇಂಥ ಒಂದು ದೊಡ್ಡ ಟೆಂಪಲ್ ಇದೆ ಇಲ್ಲಿ, ಕರ್ನಾಟಕದ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ದೇವಸ್ಥಾನ, ತಾವು ನಮ್ಮ ದೇವಸ್ಥಾನಕ್ಕೆ ಬರಬೇಕು. ಅವರು ಮೊಟ್ಟ ಮೊದಲು ಪ್ರಶ್ನೆ ಹಾಕ್ತಾರೆ, ನೀವು ಆ ದೇವಿಗೆ ಏನಾದರೂ ಬಲಿ ಕೊಡ್ತೀರಾ ಅಂತ. ಹೌದು, ನಾವು ಬಲಿ ಕೊಡ್ತೀವಿ. ಹಂಗಾದ್ರೆ ನಾನು ಆ ದೇವಸ್ಥಾನಕ್ಕೆ ಹೆಜ್ಜೆ ಇಡೋದಿಲ್ಲ ಅಂತಾರೆ. ಆ ದೇವಸ್ಥಾನಕ್ಕೆ ಹೆಜ್ಜೆ ಇಡೋದಿಲ್ಲ. ಆಮೇಲೆ ಎಲ್ಲ ಹೋಗಿ ಕಮಿಟಿಯವರು ಮತ್ತೊಂದು ಸರಿ ಮೀಟಿಂಗ್ ಮಾಡಿ ತೀರ್ಮಾನ ಮಾಡ್ತಾರೆ, ನಾವು ಅವರು ಬಂದ ಗಳಿಗೆಯಿಂದ ನಾವು ಇವತ್ತಿನಿಂದ ಬಲಿ ಕೊಡೋದನ್ನು ಬಿಟ್ಬಿಡೋಣ ಅಂತ. ಮತ್ತು ವಾಪಸ್ ಕರೆಯೋಕ್ಕೆ ಬರ್ತಾರೆ, ನೀವು ಪಾದ ಇಟ್ಟ ಗಳಿಗೆಯಿಂದ ನಾವು ಬಲಿ ಕೊಡೋದನ್ನು ನಿಲ್ಲಿಸ್ತೀವಿ ಅಂತೇಳಿ. ಆಮೇಲೆ ಅವ್ರು ಗಾಂಧೀಜಿಯವ್ರ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅವತ್ತಿಂದ ಇಲ್ಲಿವರೆಗೂ ಅವರು ಬಲಿಯನ್ನು ಕೊಡೋದಿಲ್ಲ. ಹಂಗೆ ಬದಲಾವಣೆ ಯಾವುದೋ ಒಂದು ಮೂಢನಂಬಿಕೆಗಳಿಂದ ಕೊಡ್ತಾ ಬಂದಿರ್ತಾರೆ, ಏನೋ ಮಾಡ್ತಾ ಬಂದಿರ್ತಾರೆ. ಅವೆಲ್ಲ ಮಾಡೋದು ಇದಕ್ಕೋಸ್ಕರ. ಹೆಸರು ಮಾತ್ರ ದೇವಿದು, ತಿನ್ನೋದು ಯಾರು? ನಾವೇನೇ. ಏನು ಈ ಮೂಢನಂಬಿಕೆಗಳು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಶರಣರು ಏನು ಮಾಡ್ತಿದ್ರು ಅಂದರೆ ಆ ಗಣಾಚಾರವನ್ನು ಮಾಡ್ತಿದ್ರು. ಆಮೇಲೆ ಈ ಐನೋರು ಅಂತ ಬರ್ತಾರಲ್ಲ, ಸೈಪಾಕದ ಐನೋರು ಅಂತಿದ್ರು, ಓದಿಸೋ ಐನೋರು, ಇವೆಲ್ಲವೂ ಬಸವಣ್ಣ ನಿರ್ಮಾಣ ಮಾಡಿದ ಕಾಯಕಗಳಿದು. ಬಸವಣ್ಣ ನಿರ್ಮಾಣ ಮಾಡಿದ ಕಾಯಕಗಳಂತಲೇ ಇವತ್ತು ನಮ್ಮ ಐನೋರುಗಳ ಹೆಸರುಗಳು ಅವೇ ಇರೋದು. ಬಸಯ್ಯ, ಬಸಲಿಂಗಯ್ಯ, ಶರಣಯ್ಯ, ಸಂಗಯ್ಯ, ಚೆನ್ನಯ್ಯ, ಇವೆಲ್ಲವೂ ಹೆಸರುಗಳೇ ಹಾಕಿದೆ ಅಂದರೆ ನಾವು ಅದೇ ಪರಂಪರೆಗೆ ಬಂದವರು ಅಂತ. ನಮ್ಮ ಲಿಂಗಾಯತರು DNA ಚೆಕ್ ಮಾಡಿದರೆ ಎದಕ್ಕೆ ಅಂಟ್ಕೊಂಡೀವಿ ನಾವು? ಶರಣರ ಪರಂಪರೆಗೆ ಅಂಟ್ಕೊಂಡಿರ್ತಕ್ಕಂಥವ್ರು ನಾವು. ಸೈಪಾಕದ ಐನರ ಕಾಯಕ್ಕೆ ಏನಾಗಿತ್ತು ಅಂದರೆ, ಅವರು ಮನೆಗೆ ಹೋಗ್ತಿದ್ರು 8 ಗಂಟೆ ಸುಮಾರು. ಮನೆ ಮಕ್ಕಳನ್ನೆಲ್ಲ ಎಬ್ಬರಿಸಿದಾರೋ ಇಲ್ಲೋ, ಶಾಲೆ ಮಠಗಳು ಅಂತಿರ್ತಿದ್ವು, ಅಲ್ಲೆಲ್ಲ ಕಳಿಸಿದಾರೋ ಇಲ್ಲೋ, ಇವರೆಲ್ಲ ಲಿಂಗ ಪೂಜೆ ಮಾಡ್ಕೊಂಡಿದ್ದಾರೋ ಇಲ್ಲೋ, ಲಾಂಛನಗಳನ್ನು
ಧರಿಸ್ಕೊಂಡಾರೋ ಇಲ್ಲೋ ನೋಡ್ತಿದ್ರು ಅವರು. ನೋಡಿ ಅಕಸ್ಮಾತ್ ಅವ್ರ ಮನೆಯಲ್ಲಿ ಏನಾದರೂ ತಪ್ಪಿದ್ರು, ದಾರಿ ಬಿಟ್ಟಿದ್ರು ಅಂತ ಹೇಳಿದರೆ ಅವ್ರಿಗೆ ಬುದ್ಧಿವಾದ ಹೇಳಿ ಆ ಲಾಂಛನಗಳನ್ನು ಹಾಕಿಸ್ಕೊಂಡು ಅವರು ಶಾಲೆ ಮಠಗಳಿಗೆ ಕಳಿಸ್ತಾ ಇದ್ರೆ ಕಳಿಸಿ ಅವ್ರ ಮನೆಯಿಂದ ನೀಡಿಸ್ಕೊಂಡು ಬರ್ತಿದ್ರು. ಅವ್ರ ಕಾಯಕದು, ಅದು ಕಾಯಕದ ಪ್ರತಿಫಲ ಅದು. ಆಮೇಲೆ ಎಚ್ಚರಿಕೆ ಕಾಯಕ ಅಂತ ಇದ್ದ, ರಾತ್ರಿ ಮಲಗಸಕೋಪ ಶರಣ ಬರ್ತಾ ಇದ್ದ. ಏನು ಅದ್ಭುತ ಬಸವಣ್ಣನ. ಅದಕ್ಕೆ ಕಲ್ಯಾಣ ರಾಜ್ಯ ಹೇಗಿತ್ತು ಅಂದರೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಕೈಲಾಸವನ್ನು ನಾಚಿಸುವಂತೆ ಇತ್ತು ಅಂತಾಳೆ. ಕಲ್ಯಾಣ ರಾಜ್ಯ ಹೇಗಿತ್ತು? ಕೈಲಾಸವನ್ನು ನಾಚಿಸುವಂತೆ ಇತ್ತು. ರಾತ್ರಿ ಒಂದು 8 ಗಂಟೆ ಸುಮಾರು 10 ಗಂಟೆ ಸುಮಾರು ಒಬ್ಬ ಶರಣ ಬರ್ತಿದ್ದ. ಅವ ಗಂಟೆ ಬಾರಿಸ್ಕೊತ ಹೇಳ್ತಿದ್ದ, ಅಂಧಕಾರವೆಂಬ ಗೌಮರದೊಳಗೆ ನಿದ್ರೆ ಎಂಬ ರಾಕ್ಷಸಿ ವೀರರ ನೀರ ಮಾಡಿ ಧೀರರ ಧೃತಿಗೆಡಿಸಿ ಶಾಪಾನುಗ್ರಹ ಸಮರ್ಥರ ಸತ್ತಂತಿರಿಸಿ ನಿತ್ಯ ನಿತ್ಯ ಜೀವನವ ನಾಶ ಮಾಡುತ್ತಿದ್ದಾಳೆ ನೋಡ. ಮತ್ತೊಬ್ಬ ಮಲಗ್ಸಕ್ಕೊಬ್ಬ ಶರಣ ಬರ್ತಿದ್ದ. ಅವ ಹೇಳ್ತಿದ್ದ, ದುಸ್ವಪ್ನವ ಕಾಣದಿರಿ, ದುರ್ವಿಕಾರದಲ್ಲಿ ಕೂಡದಿರಿ, ಮನೋವಿಕಾರದಲ್ಲಿ ಹರಿದಾಡದಿರಿ. ಅವನು ಹೇಳ್ಕೊಂಡು ಬರ್ತಿದ್ದ. ಮಲಗುವಾಗ ಷಡಕ್ಷರಿ ಮಂತ್ರವ ಆತ್ಮಂಗೆ ವೇದಿಸಿಕೊಳ್ಳಿ ಅಂತ ಹೇಳ್ತಿದ್ದ. ಅಂದರೆ ನೀವು ಮಲ್ಕೊಳ್ಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಲ್ಕೊಳ್ರಿ. ವಿಚಾರದಲ್ಲಿ ನೀವು ಮಲ್ಕೋಬೇಡ್ರಿ. ಒಳ್ಳೆ ಕನಸುಗಳು ಬೀಳೋದಿಲ್ಲ, ನಿಮ್ಮ ಜೀವನ ಪಾವನ ಆಗೋದಿಲ್ಲ. ಹಾಗಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮಲ್ಕೋರಿ ಅಂತೇಳಿ ಅವನು ಗಂಟೆ ಬಾರಿಸ್ತಾ ಹೇಳ್ಕೊತ ಹೋಗ್ತಿದ್ದ. ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯ ಅಂತ ಬರ್ತಿದ್ದ. ಅವ ಒಂದು ವಚನ ಹೇಳ್ಕೊಳ್ತಾ ಬರ್ತಿದ್ದ, ಅಂಗವಿಕಾರ ಸಾಕೇಳಿ ಗುರುವಾಜ್ಞೆ ಎಂದಿಗೂ ಮರೆಯದಿರಿ, ಷಡಕ್ಷರಿ ಮಂತ್ರವ ಆತ್ಮಂಗೆ ವೇದಿಸಿಕೊಳ್ಳಿ, ಅವನು ತನ್ನದೇ ಆದ ಹೇಳ್ರಿ, ಪೂಜೆ ಮಾಡ್ರಿ ಅಂತ ಅವನು ಹೇಳ್ಕೊಂಡು ಬರ್ತಿದ್ದ. ಹೀಗೆ ಒಂದೊಂದು ಕಾಯಕದ ಈ ರೀತಿ ಕಾಯಕಗಳನ್ನು ನಿರ್ಮಾಣ ಮಾಡಿ ಎಂಥ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟಿದ್ರು ಅಂತೇಳಿದರೆ ಸ್ವತಃ ದೇವರು ಶರಣರು ಆ ಕಾಯಕಕ್ಕೆ ಮೆಚ್ಚಿ ದೇವರೇ ಶರಣರನ್ನ ಬೆನ್ನತ್ತಿ ಬರ್ತಿದ್ದ ಅಂತ. ನಾನು ಹುಲಿಯ ಚಂದಯ್ಯನ ಘಟನೆ ಹೇಳಿದೆ. ಆಮೇಲೆ ಮಾದಾರ ಧೂಳಯ್ಯನ ಘಟನೆಯನ್ನು ಹೇಳಿದೆ. ಒಬ್ಬ ನಕ್ಕೀರ ಅಂತ ಬರ್ತಾನೆ, ನಕ್ಕೀರ ಅಂತ, ನಕ್ಕೀರನ್ ಅಂತ ಹೆಸರು ಕೇಳಿರ? ಆತ ತಮಿಳ್ನಾಡಲ್ಲಿ ಬಂದು ಹೋಗಿದ್ದನು. ನಕ್ಕೀರನ್ ಅಂತ. ನಮ್ಮಲ್ಲಿ ರಾಜ್ಕುಮಾರನ್ನ ವೀರಪ್ಪನ ಹಿಡ್ಕೊಂಡು ಹೋದಾಗ ಒಬ್ಬ ಪತ್ರಿಕೆ ಅವನ ಹೆಸರು ಏನಿತ್ತದು? ನಕ್ಕೀರನ್. ಆದರೆ ಒಬ್ಬ ಶರಣ ಆಗೋಗಿದ್ದಾನೆ ತಮಿಳ್ನಾಡಲ್ಲಿ. ಅವನ ಕಾಯಕ ಏನಾಗಿತ್ತಂತ ಅಂದರೆ ಸಮುದ್ರದಲ್ಲಿ ಮುಳುಗಿ ಮುತ್ತು ರತ್ನಗಳನ್ನು ತಗೊಂಡು ಬರೋದು ಅವನ ಕಾಯಕ ಆಗಿತ್ತು. ಬಹಳ ಒಳ್ಳೆ ಶಿವಭಕ್ತ ಅವನು. ಪ್ರತಿನಿತ್ಯ ಸಮುದ್ರದಲ್ಲಿ ಮುಳುಗೋದು, ಮುತ್ತು ರತ್ನಗಳನ್ನು ಆಯ್ಕೊಂಬರೋದು, ಅದನ್ನು ಮಾರಾಟ ಮಾಡೋದು, ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದು, ಹೆಚ್ಚಾಗಿರೋದನ್ನು ಜಂಗಮ ದಾಸೋಹಕ್ಕೆ ದಾಸೋಹ ಮಾಡುತ್ತಿದ್ದ. ಒಂದು ದಿನ ದೇವರು ಅವನನ್ನು ಭೇಟಿಯಾಗಬೇಕು ಅಂತ ಬಂದಂತ. ಯಾರು? ಶಿವಪ್ಪ ಬಂದಂತ. ಬಂದು ನಿಂತ್ಕೋತಾನೆ, ಅವನನ್ನು ಮಾತಾಡಿಸ್ಬೇಕು, ಭಕ್ತನಿಗೆ ದರ್ಶನ ಕೊಡಬೇಕು ಅಂತ. ಅವನ ಕಡೆ ತಿರುಗೇ ನೋಡಲ್ಲ. ಯಾರು? ನಕ್ಕೀರ. ಅವನು ಬಂದು ನಿಂತರು ಅವನ ಕಡೆ ತಿರುಗಿ ನೋಡ್ಲಾರ್ದಾಗ ಮುಳುಗೋದು ತಗೊಂಬರೋದು, ಮುಳುಗೋದು ತಗೊಂಬರೋದು. ಭಾರಿ ಸಿಟ್ಟು ಬಂತಂತ ಇವನಿಗೆ. ಯಾರಿಗೆ? ಶಿವಪ್ಪಗ. ನನ್ನನ್ನು ಭೇಟಿಯಾಗಕ್ಕೆ ಎಷ್ಟೆಷ್ಟು ವರ್ಷ, ಸಾವಿರ ವರ್ಷ ತಪಸ್ಸು ಮಾಡ್ತಾರೆ, ನಾನು ಅವ್ರಿಗೆ ದರ್ಶನ ಕೊಡಲ್ಲ. ಎಷ್ಟು ಸೊಕ್ಕಿರ್ಬೇಕು ಒಬ್ಬ ಸಾಮಾನ್ಯ ಮಾನವ. ನಾನು ಬಂದು ನಿಂತರೂ ನನ್ನನ್ನು ಮಾತಾಡಿಸ್ತಾ ಇರಲ್ಲ. ಹಿಂಗೆಷ್ಟು ಸೊಕ್ಕಿರ್ಬೇಕಂತೇಳಿ ಇವನ್ನ ಸುಮ್ಮನೆ ಬಿಡಬಾರ್ದು, ಸುಟ್ಟಾಕ್ಬಿಡ್ಬೇಕು ಅಂತ ಅವನು 3ನೇ ಕಣ್ಣನ್ನು ತೆಗೆದ್ನಂತೆ. ಶಿವನ 3ನೇ ಕಣ್ಣಂದ್ರೆ ಗೊತ್ತಲ್ಲ ನಿಮಗೆ, ಇಡೀ ಜಗತ್ತೆಲ್ಲ ಸುಟ್ಟಾಕುವಂಥದ್ದು. ಆ 3ನೇ ಕಣ್ಣು ತೆಗೆದು ಎಲ್ಲ ಜಗತ್ತೆಲ್ಲ ಉರಿಯಕತ್ತಿದ್ರೆ ಇವನ ಹತ್ರಕ್ಕೆ ಹೋಗ್ಲೇ ಇಲ್ಲಂಥದ್ದು ಬೆಂಕಿ. ಯಾರ ಹತ್ರಕ್ಕೆ? ನಕ್ಕೀರನ ಹತ್ರಕ್ಕೆ. ಅವನಿಗೆ ಗಾಬರಿ ಆಗೋಯ್ತಂತೆ ಶಿವಪ್ಪಗೆ. ಆ ಬೆಂಕಿಯೆಲ್ಲ ವಾಪಸ್ ತಗೊಂಡಂತೆ. ವಾಪಸ್ ತಗೊಂಡು ಕೇಳಿದ್ನಂತೆ, ಅಲ್ಲ ನನ್ನ ಬೆಂಕಿಗೆ 3ನೇ ಕಣ್ಣಿಗೆ ಇಡೀ ಜಗತ್ತೇ ಸಂಹಾರ ಆಗ್ತದೆ, ನೀನ್ಯಾಕೆ ಸುಡಲಿಲ್ಲ ಅಂತ ಕೇಳಿದ್ನಂತೆ. ಅದಕ್ಕಮ್ಮ ಹೇಳಿದ್ನಂತೆ, ನನಗೆ ನಾನು ಮಾಡೋ ಕಾಯಕನೇ ಶಿವಪೂಜೆ, ಹಂಗಾಗಿ ನಿನ್ನ ಬೆಂಕಿ ನನ್ನನ್ನೇನು ಮಾಡೋದಿಲ್ಲ ಅಂತ ಹೇಳಿದ್ನಂತೆ. ಇದೇ ಪೂಜೆ, ಇದೇ ಧ್ಯಾನ, ಇದೇ ಮಂತ್ರ ನನಗೆ, ನಿನ್ನ ಬೆಂಕಿ ನನ್ನನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಅದು ಯಾಕೆ ಸುಡಲಿಲ್ಲ ಏನು ಅಂತ ಕೇಳಿದ್ನಂತೆ. ಅದೇನು ಅಂತ ಕೇಳಿದ್ನಂತೆ. ನನಗೂ ನಿನಗೂ ವ್ಯತ್ಯಾಸ ಐತೆ ಅನ್ನಂತವ.
ಏನು ವ್ಯತ್ಯಾಸ ಅಂತ ಕೇಳಿದ್ನಂತೆ ಶಿವಪ್ಪ. ನೀನು ತಿರ್ಕೊಂಡು ತಿನ್ನವ, ನಾನು ದುಡ್ಕೊಂಡು ತಿನ್ನವ ಅನ್ನಂತವ. ಶಿವನಿಗೆ ನಕ್ಕೀರೆ ಹೇಳಿದ್ನಂತೆ, ನೀನು ಬೆಂಕಿನ ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನೀನು ತಿರ್ಕೊಂಡು ತಿನ್ನೋನು, ನಾನು ದುಡ್ಕೊಂಡು ತಿನ್ನೋನು ಅಂತ ಹೇಳಿದ್ನಂತೆ. ಅಂದ್ರೆ ಕಾಯಕಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ. ಸತ್ಯಶುದ್ಧ ಕಾಯಕ ಪ್ರಾಮಾಣಿಕತೆ ಇತ್ತು ಅಂದರೆ ದೇವರೇ ಅವರನ್ನು ಬೆನ್ನತ್ತಿ ಬರ್ತಾನಂತೆ. ಶರಣರ ಜೀವನ ಎಲ್ಲ ತಗೋರಿ, ನೀವು ದೇವರಿಗೆ ಭಕ್ತರೆಲ್ಲ ದೇವರಿಗೆ ಬೆನ್ನತ್ತಿ ಹೋದ್ರೆ ಶರಣರ ಜೀವನ ಹೆಂಗಿತ್ತು ಅಂದರೆ ದೇವರೇ ಶರಣರನ್ನ ಬೆನ್ನತ್ತಿ ಬರ್ತಿದ್ದು. ಯಾಕೆಂದರೆ ಅಷ್ಟು ಇವರಲ್ಲಿ ಪ್ರಾಮಾಣಿಕತೆ ಸತ್ಯಶುದ್ಧತೆ ಇತ್ತು ಅಂತೇಳಿ. ಆಗ ಅಂಥ ಒಂದು ಪ್ರಾಮಾಣಿಕತೆ ಸತ್ಯಶುದ್ಧತೆ ನಮ್ಮಲ್ಲಿರಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ದುಡೀರಿ. ನಿಮಗೆ ಜಾಸ್ತಿ ಆದರೆ ಸಮಾಜಕ್ಕೆ ಬಳಸ್ರಿ. ಅತೀ ನನ್ನ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂತ ಅವರಿಗೂ ಒಂದಿಷ್ಟು ಕಷ್ಟ ಸುಖ ನೋವು ನಲಿವು ಎಲ್ಲ ಗೊತ್ತಾಗುವಂಗೆ ಬೆಳೆಸಿದ್ರೆ ಅಂದರೆ ನಿಮ್ಮನ್ನು ಅವ್ರು ಕೊನೆ ತನಕ ಚಲೋ ನೋಡ್ಕೋತಾರೆ. ನೀವು ಹೆಂಗೆ ಬೆಳೆಸ್ತೀರ ಲಾಸ್ಟ್. ಸುಮ್ಮನೆ ಒಂದು ದೃಷ್ಟಾಂತ ಹೇಳಿ ನಾನು ಮುಗಿಸ್ತೇನೆ. ಹಿಂಗೆ ತಂದೆ ಮಗ ಸೇರಿಕೊಂಡು ಬೆಂಗಳೂರಲ್ಲಿ ವ್ಯಾಪಾರ ಮಾಡ್ತಿದ್ರು. ಬೀದರಿಂದ ಬೆಂಗಳೂರಲ್ಲಿ ವ್ಯಾಪಾರ ಮಾಡ್ತಿದ್ರು. ತಿಂಗಳಿಗೆ ಒಂದು ಸತಿ ಬೆಂಗಳೂರಿಗೆ ಹೋಗ್ಬೇಕಾಗ್ತಿತ್ತು ಅವ್ರು. ಒಂದು ಸತಿ ಮಗ ಹೋಗ್ತಿದ್ದ, ಒಂದು ಸತಿ ತಂದೆ ಹೋಗ್ತಿದ್ದ. ಅವರಿಬ್ಬರು ಪ್ರತಿ ಸರಿ ಹೋದಾಗ ಒಂದೇ ಲಾಡ್ಜಲ್ಲಿ ಉಳ್ಕೊತಿದ್ರಲ್ಲಿ. ವ್ಯಾಪಾರಕ್ಕೆ ಹೋದಾಗ ಬೆಂಗಳೂರಲ್ಲಿ ಒಂದೇ ಲಾಡ್ಜಲ್ಲಿ ಉಳ್ಕೊತಿದ್ರು. ತಂದೆ ಹೋದಾಗ ಕೇಳ್ತಿದ್ದ, ಅವ್ನು ರೂಮ್ ಕೊಡೋ ವ್ಯಕ್ತಿ ಏನಿರ್ತಾನಲ್ಲ ಅವನಿಗೆ, ಈ ಲಾಡ್ಜಲ್ಲಿ ಅತೀ ಕಮ್ಮಿ ಬೆಲೆ ಬಾಳೋ ರೂಮ್ ಯಾವುದಿದೆ ಅದನ್ನು ಕೊಡ್ರಿ ಅಂತ ಕೇಳ್ತಿದ್ದ. ಮಗ ಹೋದಾಗ ಕೇಳ್ತಿದ್ದ, ಈ ಲಾಡ್ಜಲ್ಲಿ ಅತೀ ಕಾಸ್ಟ್ಲಿ ರೂಮ್ ಯಾವುದಿದೆ ಅದನ್ನು ಕೊಡ್ರಿ ಅಂತ. ಸುಮಾರು 16 ಸಾರಿ ಕೊಟ್ಟಿದ್ದ ಇವ. ಇವನಿಗೆ ಆಶ್ಚರ್ಯ ಆಗಿತ್ತು. ಅಲ್ಲ, ಮಗ ಬಂದ್ರೆ ಹಿಂಗೆ ಕೇಳ್ತಾನೆ, ಅಪ್ಪ ಬಂದ್ರೆ ಹಿಂಗೆ ಕೇಳ್ತಾನೆ, ಇದು ಹೆಂಗೆ? ಒಂದು ಸತಿ ಅವ್ರ ಅಪ್ಪ ಬಂದಾಗ ಕೇಳ್ತಾನೆ, ಅಲ್ಲ ನಿಮ್ಮ ಮಗ ಬಂದಾಗ ನೋಡಿದರೆ ಅತಿ ಕಾಸ್ಟ್ಲಿ ರೂಮ್ ಕೊಡ್ರಿ ಅಂತ ಕೇಳ್ತಾನೆ, ನೀವು ಬಂದು ನೋಡಿದ್ರೆ ಅತಿ ಕಮ್ಮಿ ಬೆಲೆ ಬಾಳೋ ರೂಮ್ ಕೇಳ್ತೀರಿ, ಹೆಂಗಿದು ಅಂತ ಕೇಳ್ದ. ಅದಕ್ಕೆ ಅವರಪ್ಪ ಹೇಳ್ದ, ನಮ್ಮಪ್ಪ ಬಡವ, ಅವರಪ್ಪ ಶ್ರೀಮಂತ ಅನ್ನೋ. ನಮ್ಮಪ್ಪ ಬಡವ, ಅವರಪ್ಪ ಶ್ರೀಮಂತ. ನಮ್ಮಪ್ಪ ಬಡತನದಾಗ ನನ್ನನ್ನು ಬೆಳೆಸಿದ್ದಾನೆ. ಆ ಕಷ್ಟ ಸುಖದ ನೋವು ಅದರದ್ದು ನನಗೆ ಗೊತ್ತು. ಅದಕ್ಕೆ ನಾನು ನನ್ನ ಮಗನ ಹಂಗೆ ಬೆಳೆಸಿಲ್ಲ, ಶ್ರೀಮಂತಿಕೆಗೆ ಬೆಳೆಸಿದ್ದೀನಿ. ಅದ್ರ ಕಷ್ಟ ಏನು ಅಂತ ಅವನಿಗೆ ಗೊತ್ತಿಲ್ಲ. ಅದಕ್ಕಮ್ಮ ಹಾಗೆ ಜೀವನ ಹೆಂಗೆ ಬೆಳೆಸ್ತೀವಲ್ಲ ಹಂಗಿರ್ತದೆ. ಆದಷ್ಟು ಕಾಯಕಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಸಣ್ಣ ವಯಸ್ಸಿನಿಂದ ಕೂಡ ಮಕ್ಕಳಿಗೆ ಆ ಭಾವವನ್ನು ಬೆಳೆಸಬೇಕು. ಅದೇ ಕೃತ್ಯ ಕಾಯಕವಿಲ್ಲದವನು ಭಕ್ತನಲ್ಲ, ಸತ್ಯಶುದ್ಧವಲ್ಲದದು ಕಾಯಕ ಅಲ್ಲ ಅಂತ ಹೇಳ್ತಾರೆ. ಆ ಕಾಯಕ ನಮಗೂ ಮತ್ತೊಬ್ರಿಗೂ ಉಪಯೋಗ ಆಗಿದ್ದರೆ ಮಾತ್ರ ಕಾಯಕ. ಅದು ನಮಗಷ್ಟೇ ಉಪಯೋಗ ಆದರೆ ಅದು ಕಾಯಕ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಶರಣರು ಹೇಳ್ತಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ನಿನ್ನೆ ದಿನ ಪ್ರಭಾಕರ್ ಕವಳಾಸ್ ಅವರು, ನಿನ್ನೆ ರಾತ್ರಿ ನಮ್ಮ ಸುಭಾಷ್ ರೇಕುಳಗಿಯವರು, ಇವತ್ತಿನ ದಿನ ಮಧ್ಯಾಹ್ನ ನಮ್ಮ ಶಿವಕುಮಾರ್ ಮಠಪತಿಯವರು, ಅವರು ಮಕ್ಕಳೆಲ್ಲ ಪ್ರತಿನಿತ್ಯ ಮಾಧ್ಯಮದ ಮುಖಾಂತರ ಪ್ರವಚನವನ್ನು ಎಲ್ಲರಿಗೂ ವಿಜಯಕುಮಾರ್ ಸ್ವಾಮಿಯವರು ಮುಟ್ಟಿಸುವಂಥ ಒಂದು ಕೆಲಸವನ್ನು